ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಅವನನ್ನ ನಾವ್ ಹೇಗ್ ಪ್ರೀತಿಸ್ಬೇಕು ಅಂತ ನಿಜವಾಗ್ಲೂ ನಮ್ ಯಾರಿಗೂ ಗೊತ್ತಿಲ್ಲ. ಯಾಕೆ ಅಂತ ಅಂದ್ರೆ ನಾವು ಅವನನ್ನ ಪ್ರೀತಿಸ್ತಾ ಇದ್ದೀವಿ ಅಂತ ಅನ್ಕೊಳ್ಳೋದೇ ತಪ್ಪಂತೆ. ಅವನು ನಮ್ಮನ್ನ ಪ್ರೀತಿಗೆ ಆರಿಸ್ಕೊಂಡಿದ್ದಾನೆ. ಹಾಗಾಗಿ ನಾವು ಅವನನ್ನ ಪ್ರೀತಿಸ್ತಾ ಇದ್ದೀವಿ. ಇಲ್ಲ ಅಂದ್ರೆ ನಮಗೆ ಪ್ರೀತಿಸೋ ಅಧಿಕಾರ ಆಗ್ಲಿ ಅರ್ಹತೆ ಆಗ್ಲಿ ಎಲ್ಲಿದೆ ಅಂತ ಹೇಳ್ತಾ ಹೋಗ್ತಾರೆ ಅಲ್ವಾ. ಇವತ್ತು ರಾಮ ಅನ್ಬೋದು, ಕೃಷ್ಣ ಅನ್ಬೋದು, ಅಥವಾ ವಾಸುದೇವ ಅನ್ಬೋದು. ಅವನ ನಾಮವನ್ನ ಒಂದೊಂದು ಸಾರಿ ನಮ್ಗೆ ಹೇಳ್ಬೇಕು ಅಂತ ಅಂದ್ರೂ ಅವನ ಪ್ರೇರೇಪಣೆ ಇದ್ರೆ ಮಾತ್ರ ಸಾಧ್ಯವೇ ವಿನಃ ಇಲ್ಲ ಅಂದ್ರೆ ಖಂಡಿತವಾಗಿಯೂ ಸಹ ಸಾಧ್ಯ ಇಲ್ಲ. ಹಾಗಾಗಿ ಭಗವಂತನ ಈ ನಾಮದ ಅರ್ಥಗಳನ್ನ ತಿಳ್ಕೊಳ್ತಾ ಇದ್ದೀವಿ ಅಂದ್ರೂ ಸಹ ಇದು ಅವನ ದಯೆಯಿಂದ ಮಾತ್ರ ಸಾಧ್ಯ ಆಗ್ತಾ ಇದೆ. 97 ಶ್ಲೋಕದ ಅರ್ಥವನ್ನ ತಿಳ್ಕೊಂಡಿದ್ವಿ. 900 ನಾಮದ ಅರ್ಥಗಳನ್ನ ತಿಳ್ಕೊಂಡಿದ್ವಿ. ಇವತ್ತು 98ನೇ ಶ್ಲೋಕದ ಅರ್ಥವನ್ನ ತಿಳ್ಕೊಳ್ಳೋಣ. 98ನೇ ಶ್ಲೋಕ ಈ ರೀತಿ ಬರ್ತಾ ಹೋಗುತ್ತೆ. ಅಕ್ರೂರಃ ಪೇಶಲೋ ದಕ್ಷೋ ದಕ್ಷಿಣಃ ಕ್ಷಮಿಣಾಂಬರಃ ವಿದ್ವತ್ತಮೋ ವೀತಭಯಃ ಪುಣ್ಯಶ್ರವಣ ಕೀರ್ತನಃ. ಆತನನ್ನ ಅಕ್ರೂರಃ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅವನನ್ನ ಅಕ್ರೂರಃ ಅಂತ ಹೇಳ್ತಿದಾರಪ್ಪ ಅಂದ್ರೆ ಭಗವಂತ ಎಂದೂ ಕ್ರೂರನಲ್ಲ. ಅವನು ಕ್ರೂರ ಆಗೋದಿಕ್ಕೆ ಸಾಧ್ಯವೂ ಇಲ್ಲ. ಅವನು ಅಪ್ಪಿತಪ್ಪಿ ನಮ್ಮ ಹಾಗೆ ಅವನ ಮನಸ್ಥಿತಿ ಇದ್ರೆ ನಾವು ಮಾಡುವಂತಹ ಎಲ್ಲ ತಪ್ಪುಗಳಿಗೂ ಸಹ ಸರಿಯಾದ ಶಿಕ್ಷೆಯೇ ಸಿಗ್ತಾ ಇತ್ತು. ಆದ್ರೆ ಅವನು ಸಹನಾಮೂರ್ತಿ ಆಗಿರೋದ್ರಿಂದ ಅವನು ನಮ್ಮ ಎಷ್ಟೋ ತಪ್ಪುಗಳನ್ನ ಆತ ಕ್ಷಮಿಸ್ತಾ ಇದ್ದಾನೆ. ಹಾಗಾಗಿ ಆತನಿಗೆ ಕ್ರೂರತೆ ಖಂಡಿತ ಇಲ್ಲ. ಸಮಾಜದಲ್ಲಿ ಅನೇಕ ಕ್ರೂರ ಘಟನೆಗಳು ನಡೆಯುತ್ತದೆ. ಅದಕ್ಕೆ ಮೂಲ ಕಾರಣ ಮನುಷ್ಯನ ದುರಾಸೆ ಅಲ್ವಾ. ಇವತ್ತು ಏನೆಲ್ಲ ನಡಿಬಹುದು, ಏನೆಲ್ಲ ನಡೀತಾ ಇದೆ, ಅದಕ್ಕೆ ಕಾರಣ ಏನು ಅಂತ ಹುಡ್ಕೋದಾದ್ರೆ ಹಾಗಾದ್ರೆ ಭಗವಂತ ಕ್ರೂರ ಅಲ್ಲ ಅಲ್ವಪ್ಪ. ಯಾಕೆ ಈ ಘಟನೆಗಳೆಲ್ಲ ನಡೀತಿದೆ ಅಂದ್ರೆ ಮನುಷ್ಯನ ದುರಾಸೆ ಅದಕ್ಕೆ ಕಾರಣ. ಆ ಈಗ ರೀಸೆಂಟ್ ಆಗಿ ಒಂದ್ ಕಥೆ ಹೇಳಿದ್ದೆ. ಒಬ್ಬ ರಾಜ ಹೇಳ್ತಾ ಹೋಗ್ತಾನೆ, ಯಾವುದು ಬಿದ್ರೆ ಎದ್ದೇಳಕ್ಕೆ ಆಗದೆ ಇರುವಂತಹ ಬಾವಿ ಅಂತ. ಆಗ ಆ ಮಂತ್ರಿಗೂ ಅನ್ಸುತ್ತೆ ಯಾವ್ದಪ್ಪ ಆತರ ಬಾವಿನೇ ಇಲ್ಲ ಅಂತ ಅನ್ಸುತ್ತೆ. ಆದ್ರೆ ರಾಜ ಹೇಳ್ತಾನೆ, ನೀನು ಹೋಗಿ ಹುಡ್ಕೊಂಡ್ ಬಾ, ಹುಡ್ಕೊಂಡು ಬಂದು ಆಮೇಲೆ ನನಗೆ ಹೇಳು, ಒಂದ್ ವಾರದಲ್ಲಿ ಇದಕ್ಕೆ ಉತ್ತರವನ್ನ ಕೊಡ್ಬೇಕು ಅಂತ. ಆಗ ಆ ಮಂತ್ರಿ ಏನ್ ಮಾಡ್ತಾನೆ, ಅದಕ್ಕೆ ಉತ್ತರವನ್ನ ಹುಡ್ಕೊಂಡು ಹೋಗ್ತಾನೆ. ಆ ರೀತಿ ಹುಡ್ಕೊಂಡು ಹೋದಾಗ ಅವನಿಗೆ ಉತ್ತರನೇ ಸಿಕ್ಕೋದಿಲ್ಲ. ಇಲ್ಲ ಎಂಥ ಬಾವಿ ಆದ್ರೂ ಅದರಿಂದ ಎದ್ದು ಬರಬಹುದು ಅಂತ. ಕೊನೆಗೆ ಇನ್ನೊಂದು ರಾಜ್ಯಕ್ಕೆ ಹೋಗೋಣ ಅಂತ ಹೋಗ್ಬೇಕಾದ್ರೆ ಅಲ್ಲೊಬ್ಬ ಕಾಡಿನಲ್ಲಿ ಒಬ್ಬ ಕುರುಬ ಸಿಗ್ತಾನೆ. ಅವನು ಕುರಿ ಕಾಯ್ತಾ ಇರ್ತಾನೆ. ಆ ಅವನು ನೀನಾದ್ರೂ ಸಿಕ್ಕಿದೆಯಲ್ಲ ಇಲ್ಲಿ, ನನ್ಗೊಂದ್ ಸ್ವಲ್ಪ ಕುಡಿಲಿಕ್ಕೆ ನೀರ್ ಸಿಕ್ಕುತ್ತಾ ಅಂತ ಕೇಳ್ತಾನೆ. ಖಂಡಿತ ಅಂತ ನೀರ್ ಕೊಟ್ಟಾಗ ಅವನ್ ಕೇಳ್ತಾನೆ ಕುರಿ ಕಾಯೋನು, ನೀವು ತುಂಬಾ ಏನೋ ಗೊಂದಲದಲ್ಲಿದ್ದೀರಾ, ಏನಾಯ್ತು? ಆಗ ಅವ್ರು ಹೇಳ್ತಾರೆ, ಇಲ್ಲ ಹಿಂಗೆ ರಾಜ ಒಂದು ಪ್ರಶ್ನೆಯನ್ನ ಕೇಳ್ದ, ಅದಕ್ಕೆ ಉತ್ತರ ಸಿಗ್ತಾ ಇಲ್ಲ ಅಂತ. ಆಗ ಅವ್ನ್ ಹೇಳ್ತಾನೆ, ಇಲ್ಲ ಕಣಪ್ಪ, ನಿನಗೂ ಉತ್ತರ ಹುಡ್ಕೋದಿಕ್ಕೆ ಆಗೋದಿಲ್ಲ. ಏಕೆಂದ್ರೆ ಪ್ರಶ್ನೆನೇ ಆಗಿದೆ, ಬಿದ್ರೆ ಎದ್ದೇಳಕ್ ಆಗದೆ ಇರೋ ಬಾವಿ ಯಾವ್ದು? ಅಯ್ಯೋ ಇಷ್ಟೇನಾ, ನನ್ಗೆ ಉತ್ತರ ಗೊತ್ತು ಅಂತ ಹೇಳ್ತಾನೆ. ಹೌದಾ, ನಿಂಗೆ ಉತ್ತರ ಗೊತ್ತಾ? ಹಾಗಿದ್ರೆ ನಂಗೆ ಉತ್ತರ ಹೇಳು ಅಂತ ಹೇಳಿದಾಗ ಅವ್ನ್ ಹೇಳ್ತಾನೆ, ನನ್ನ ಕುರಿಯ ಹಾಲನ್ನ ನೀವು ಕುಡಿಬೇಕಾಗತ್ತೆ. ಆಗ ಮಂತ್ರಿ ಅದಕ್ಕೂ ಸರಿ ಅಂತಾನೆ, ಏಕೆಂದ್ರೆ ಅವನಿಗೆ ಉತ್ತರ ಸಿಕ್ಕರೆ ಸಾಕು ಅಂತ. ಕೊನೆಗೆ ಅವನು ಹಾಲ್ ಬಗ್ಸಿ ಇನ್ನೇನ್ ಕೊಡ್ಬೇಕು ಅನ್ಬೇಕಾರೆ, ಇರಿ ನಿಮ್ಗೆ ಈ ಹಾಲ್ ಕೊಡಲ್ಲ, ನಾನು ಕುಡ್ದ್ಬಿಟ್ರೆ ನನ್ನ ಎಂಜಿಲ್ ಹಾಲ್ ನೀವು ಕುಡಿಬೇಕಾಗತ್ತೆ. ವಿಧಿ ಇಲ್ಲ, ಏಕೆಂದ್ರೆ ಉತ್ತರ ಬೇಕಲ್ಲ. ಹಾ ಸರಿ ಆಯ್ತು, ನೀನ್ ಕುಡ್ದ್ಬಿಟ್ಟು ಕೊಡು, ನಾನು ಕೊಡ್ತೀನಿ, ನಾನು ಕುಡಿತೀನಿ. ಕೊನೆಗೆ ಅಲ್ಲಿ ಒಂದು ತಲೆ ಬುರುಡೆ ಇರುತ್ತೆ, ನೀವ್ ಇದ್ರಲ್ಲಿ ಕುಡಿಯೋ ಹಾಗಿಲ್ಲ, ನಾನು ಅದಕ್ ಹಾಕೊಡ್ತೀನಿ, ನೀವ್ ಆಮೇಲೆ ಅದ್ರಲ್ಲಿ ಕುಡಿಬೇಕಾಗತ್ತೆ. ಅದಕ್ಕೂ ಒಪ್ಕೊಳ್ತಾನೆ. ಇನ್ನೇನು ಕುಡಿಯಕ್ ಹೋದಾಗ ಆ ಕುರಿ ಕಾಯೋನ್ ಹೇಳ್ತಾನೆ, ನೋಡಿದ್ರಾ, ನೀವ್ ಖಂಡಿತ ಕುಡಿಬೇಡಿ. ಯಾಕೆ ಅಂತ ಅಂದ್ರೆ ಆಸೆ.
ಯಾವಾಗ ಆಸೆ ನಿಮ್ಮಲ್ಲಿ ಮೂಡ್ತು, ಎಸ್ ಇವನು ಉತ್ತರ ಕೊಡ್ತಾನೆ ಅಂತ, ನಾನು ಹೇಳಿದಕ್ಕೆಲ್ಲ ನೀವು ತಲೆ ಆಡಿಸ್ತಾ ಬಂದ್ರಿ. ಎಂಜಿಲು ಹಾಲನ್ನ ಕುಡಿಯೋದಿಕ್ಕೆ ಹ್ಞೂ ಅಂದ್ರಿ, ಆ ಬುರುಡೆಯಲ್ಲಿ ಹಾಕೊಡ್ತೀನಿ ಅಂದ್ರು ಹ್ಞೂ ಅಂದ್ರಿ. ಇದೇ ನಿಜವಾದ ಬಾವಿ. ಆ ಆಸೆ ದುರಾಸೆ ಅನ್ನೋದೇನಿದೆ, ಆ ದುರಾಸೆಯ ಬಾವಿಯೊಳಗೆ ನೀವೇನಾದ್ರೂ ಬಿದ್ಬಿಟ್ರೆ ನಿಮ್ಮನ್ನ ಮೇಲೆತ್ತೋದಿಕ್ಕೆ ಖಂಡಿತ ಯಾರಿಂದನೂ ಸಾಧ್ಯ ಇಲ್ಲ. ಈ ತರದ್ ಒಂದೇ ಬಾವಿ ಅಲ್ಲ, 6 ಬಾವಿ ಇದೆ. ಅದೇ ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯ. ಈ ಬಾವಿಗಳಿಗೆ ಏನಾದ್ರೂ ನೀವು ಬಿದ್ರಿ ಅಂತ ಅಂದ್ರೆ ಖಂಡಿತ ಮೇಲೆ ಬರೋದಿಕ್ಕೆ ಸಾಧ್ಯವೇ ಇಲ್ಲ ಅಂತಾನೆ. ಹಾಗಾಗಿ ಇಲ್ಲೂ ಅದನ್ನೇ ಹೇಳ್ತಾ ಇರೋದು. ಇದಕ್ಕೆ ಮೂಲ ಕಾರಣ ಮನುಷ್ಯನ ದುರಾಸೆ. ಏನೆಲ್ಲ ಕ್ರೂರ ಘಟನೆಗಳು ನಡೀತಾ ಇದೆ, ಯುದ್ಧ ಆಗ್ತಾ ಇದೆ, ಆಗಬಾರ್ದಿರೋ ಎಷ್ಟೋ ವಿಷಯಗಳನ್ನ ನಾವು ನೋಡ್ತಾ ಇದ್ದೀವಿ. ಅದಕ್ಕೆಲ್ಲ ಕಾರಣ ಏನು ಅಂದ್ರೆ ಮನುಷ್ಯನ ದುರಾಸೆ. ತನ್ನ ಆಸೆ ಈಡೇರದೆ ಇದ್ದಾಗ, ತಾನು ಅಂದುಕೊಂಡಂತೆ ಆಗದಿದ್ದಾಗ, ತನ್ನ ಕೆಲಸಕ್ಕೆ ಇನ್ಯಾರೋ ಅಡ್ಡಿ ಬಂದಾಗ ಮನುಷ್ಯ ಕ್ರೂರಿಯಾಗಿ ವರ್ತಿಸ್ತಾ ಹೋಗ್ತಾನೆ. ಇದು ಇತ್ತೀಚಿನ ದಿನಗಳಲ್ಲಂತೂ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬಾ ನೋಡ್ತಾ ಇದ್ದೀವಿ. ಒಬ್ಬ ಸಾಕು ಮಕ್ಕಳೇ ತಂದೆ ತಾಯಿಗೆ ವಿಷ ಹಾಕೋದು, ಅಥವಾ ಇನ್ನೇನು ಮದ್ವೆ ಆಗ್ಬೇಕು ಅಂತ ಇದ್ದವ್ರೆ ಕೊಲೆಯನ್ನ ಮಾಡೋದು, ಕೊನೆಗೆ ತಾಯಿಯೇ ಮಗುವನ್ನ ಕೊಲ್ಲುವಂಥದ್ದು, ಗಂಡನನ್ನ ಕೊಲ್ಲೋದು, ಹೆಂಡತಿಯನ್ನ ಕೊಲ್ಲೋದು ಅಲ್ವಾ? ಯಾಕೆ ಈ ರೀತಿ ಆಗ್ತಿದೆ ಅಂದ್ರೆ ಅದನ್ನೇ ನೋಡಿ, ನಾವು ಇವಾಗ ಅದನ್ನ ನೋಡ್ತಾ ಇದ್ದೀವಿ. ಆದ್ರೆ ಇದರ ಅರ್ಥವನ್ನ ಎಷ್ಟೋ ಹಿಂದೆನೆ ನಮಗೆ ವ್ಯಾಸ ಮಹರ್ಷಿಗಳು ಬರ್ದಿಟ್ಬಿಟ್ಟಿದ್ದಾರೆ. ಕಾರಣ ಏನು ಅಂದ್ರೆ ಇದು ಯಾವಾಗ ಈಡೇರಲ್ಲ ಅಂತ ಗೊತ್ತಾಗುತ್ತೆ, ಆ ಈಡೇರದೆ ಇದ್ದಾಗ ಏನಾಗ್ತಾ ಹೋಗುತ್ತೆ, ಈ ಕ್ರೂರತೆ ಹೊರಗಡೆ ಬರ್ತಾ ಹೋಗುತ್ತೆ. ಆದರೆ ಭಗವಂತನಿಗೆ ಯಾವುದೇ ರೀತಿಯಾದಂತಹ ಈಡೇರದ ಬಯಕೆಗಳು ಖಂಡಿತವಾಗಿಯೂ ಇಲ್ಲ. ಅವನು ಸತ್ಯಕಾಮ, ಸತ್ಯ ಸಂಕಲ್ಪ, ಪೂರ್ಣಕಾಮ. ಇಂತಹ ಭಗವಂತನಿಗೆ ಕೋಪ ಇಲ್ಲ. ನಮಗೆ ಕ್ರೂರವಾಗಿ ಕಾಣುವುದು ನಿಜವಾದ ಕ್ರೂರತನ ಖಂಡಿತವಾಗಿಯೂ ಇಲ್ಲ. ಅದರ ಹಿಂದೆ ಯಾವಾಗಲೂ ಪ್ರೀತಿ ಅಡಗಿರುತ್ತೆ. ಭಗವಂತ ಎಂದೂ ಸಹ ನಿರ್ದಯಿ ಅಲ್ಲ. ಅವನಿಗೆ ಯಾರ ಮೇಲೂ ಸಹ ಹಗೆ ಇಲ್ಲ. ಆತ ಅಕ್ರೂರಃ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಪೇಶಲಹ ಅಂತ ತೆಗೆದುಕೊಂಡ್ರೆ ಸರ್ವಾಂಗ ಸುಂದರ ಭಗವಂತ ಅಲ್ವಾ? ಚೆಲುವ, ಮುದ್ದು ಮುದ್ದಾದ ರೂಪವುಳ್ಳಂತಹ ಭಗವಂತನನ್ನ ಪೇಶಲಹ ಅಂತ ಹೇಳ್ತೀವಿ. ಭಗವಂತನನ್ನ ಆ ಅಪೂರ್ವ ಸೌಂದರ್ಯವನ್ನ ಆತನ ಕೃಷ್ಣಾವತಾರದಲ್ಲಿ ನಾವು ನೋಡಬಹುದು. ಆ ಕೃಷ್ಣಾವತಾರದಲ್ಲಿ ನೋಡಬಹುದು ಅನ್ನೋಕ್ಕಿಂತ ಈಗ್ಲೂ ಅಷ್ಟೇ ನಮ್ಗೆ ಕೃಷ್ಣನ ವಿಗ್ರಹವನ್ನ ನೋಡಿದಾಗ ಒಂದು ಸಾರಿ ಮುದ್ದಿಸ್ಬೇಕು ಅಂತ ಅಂತೂ ಖಂಡಿತ ಅನ್ಸುತ್ತೆ. ಜಸ್ಟ್ ಈಸ್ ಲೈಕ್ ವೆರಿ ಕ್ಯೂಟ್ ಅಂತ ಹೇಳ್ತಾರಲ್ಲ, ವೆರಿ ಕ್ಯೂಟ್, ವೆರಿ ಸ್ವೀಟ್. ಯಾಕೆಂದ್ರೆ ಅವನ್ ಅಷ್ಟು ಸುಂದರವಾಗಿರ್ತಾನೆ. ಅವನ ಹೆಸರೇ ಕೃಷ್ಣ ನೋಡಿ. ಅಂದ್ರೆ ಕೃಷ್ಣ ಅಂದ್ರೆ ಏನು, ಕರ್ಷತಿ ಇತಿ ಕೃಷ್ಣ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲವನ್ನ ಆಕರ್ಷಿಸೋನು ಅವನು. ಹಾಗಾಗಿ ಅವನು ಸರ್ವಾಂಗ ಸುಂದರ ಮೂರ್ತಿ. ಹಾಗಾಗಿ ಗುಣದ ಸೌಂದರ್ಯದ ಪರಾಕಾಷ್ಠೆಯನ್ನ ನಾವು ರಾಮಾವತಾರದಲ್ಲಿ ನೋಡಿದ್ರೆ, ಸೌಂದರ್ಯದ ಪರಾಕಾಷ್ಠೆಯನ್ನ ನಾವು ಕೃಷ್ಣಾವತಾರದಲ್ಲಿ ನೋಡಬಹುದು ಅಂತ ಹೇಳಬಹುದು. ಇಂದ್ರಿಯಾದಿ ದೇವತೆಗಳಿಗೆ ಈಶನಾಗಿ ಪಾಲನೆ ಮಾಡುವಂತಹ ಲಾವಣ್ಯ ಮೂರ್ತಿ ಭಗವಂತನನ್ನ ಪೇಶಲಹ ಅಂತ ಹೇಳ್ತೀವಿ. ಅಂದ್ರೆ ಕೇವಲ ಅವನು ಸೌಂದರ್ಯದ ಪ್ರತೀಕ ಅಲ್ವಾ, ಗುಣದ ಪ್ರತೀಕ ಅಲ್ಲ. ಆತ ದೇವತೆಗಳಿಗೆ ಆತ ಪಾಲನೆಯನ್ನ ಮಾಡ್ತಾ ಹೋಗ್ತಾನೆ. ಹಾಗಾಗಿ ಆತನನ್ನ ಪೇಶಲಹ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು ದಕ್ಷಃ ಅಂತ ತೆಗೆದುಕೊಂಡ್ರೆ ಜಗತ್ತಿನಲ್ಲಿ ಯಾವ ಯಾವ ಕಾರ್ಯ ಯಾವ ಯಾವ ಕಾಲದಲ್ಲಿ ಹೇಗೆ ಆಗಬೇಕು ಹಾಗೆ ಅದೇ ಕಾಲದಲ್ಲಿ ನಿಯಮಬದ್ಧವಾಗಿ ಮಾಡುವ ಸಾಮರ್ಥ್ಯವಿರುವ ಏಕೈಕ ಸ್ವರೂಪ ಭಗವಂತ ದಕ್ಷ. ನಾವು ಒಂದು ಕೆಲಸವನ್ನ ತಗೊಳ್ತೀವಿ, ಇನ್ನೊಂದು ಕೆಲಸ ಅದ್ರ ಮಧ್ಯ ಬಂದ್ರೆ ಮೊದಲನೇ ಕೆಲಸವನ್ನ ಕೈ ಬಿಟ್ಬಿಡ್ತೀವಿ ಅಲ್ವಾ? ಯಾಕೆಂದ್ರೆ 2-3 ಕೆಲಸಗಳು ಒಟ್ಟಿಗೆ ಬಂದಾಗ ನಮಗೆ ಯಾವ ಕೆಲಸ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಮಾಡ್ತೀವಿ, ಆದ್ರೆ ಯಾವ್ದೋ ಒಂದು ಕೆಲಸ ಹಾಳಾಗತ್ತೆ. ಆದ್ರೆ ಭಗವಂತ ಹಾಗಲ್ಲ. ಯಾವ ಯಾವ ಕೆಲಸ ಅಂದ್ರೆ ಯಾವ ಯಾವ ಕಾರ್ಯ ಯಾವ ಯಾವ ಕಾಲದಲ್ಲಿ ಆಗ್ಬೇಕೋ ಆ ಕಾಲದಲ್ಲಿ ನಿಯಮಬದ್ಧವಾಗಿ ಆತ ಮಾಡ್ತಾ ಹೋಗ್ತಾನೆ. ಇಲ್ಲ, ಇಂತಹವರ ಜೀವನದಲ್ಲಿ ಇವಾಗ ಫ್ರೆಂಡ್ ಆಗ್ಬೇಕು, ಅಥವಾ ಇಂಥವರ ಜೀವನದಿಂದ ಇಂತಹ ವ್ಯಕ್ತಿ ಇವಾಗ ದೂರ ಆಗ್ಬೇಕು. ಯಾಕೆ ಆ ರೀತಿ ಆಗತ್ತೆ? ಯಾಕೆಂದ್ರೆ ನಿಯಮಬದ್ಧವಾಗಿದೆ. ಅವನಿಗೆ ಗೊತ್ತು ಯಾವಾಗ ಯಾರಿಗೆ ಏನ್ ಬೇಕು ಏನ್ ಬೇಡ ಅಂತ.
ಹಾಗಾಗಿ ಆತನನ್ನ ದಕ್ಷಃ ಅಂತ ಹೇಳ್ತಾ ಹೋಗ್ತೀವಿ. ಇನ್ನು ದಕ್ಷಿಣಃ ಅಂದ್ರೆ ಕೇವಲ ಆತನಿಗೆ ಸೌಜನ್ಯ ಅಷ್ಟೇ ಅಲ್ಲ, ಸೌಜನ್ಯದ ಜೊತೆಗಿರುವ ಅಂದ್ರೆ ದಕ್ಷತೆಯ ಜೊತೆಗೆ ದಾಕ್ಷಿಣ್ಯ ಅಂದ್ರೆ ಸೌಜನ್ಯ ಇರುತ್ತೆ. ಹಾಗಾಗಿ ದಕ್ಷತೆಯ ಜೊತೆಗೆ ದಾಕ್ಷಿಣ್ಯ ಸೇರಿದಾಗ ಅದು ದಕ್ಷಿಣಃ ಅಂತ ಹೇಳ್ತಾ ಹೋಗ್ತಾರೆ. ಭಗವಂತ ಸೌಂದರ್ಯದ ಖನಿ, ಆದ್ದರಿಂದ ಆತ ದಕ್ಷಿಣಃ. ಇನ್ನು ಕ್ಷಮಿಣಾಂಬರಃ ಅಂತ ತೆಗೆದುಕೊಂಡ್ರೆ ಭಗವಂತನ ಕ್ಷಮಾಶೀಲರಲ್ಲಿ ಶ್ರೇಷ್ಠನಾಗಿರೋನು. ಯಾಕೆ ಅಂತ ಅಂದ್ರೆ ಅವನು ಎಲ್ಲರನ್ನ ಎಲ್ಲವನ್ನ ಕ್ಷಮಿಸುವ ಬುದ್ಧಿ ಇರುವವನು. ನಾವು ಒಂದು ಜನ್ಮದಲ್ಲಿ ಮಾಡುವ ಪಾಪ 10 ಜನ್ಮಕ್ಕಾದ್ರೂ ಸಹ ತೊಳೆಯೋದಕ್ಕೆ ಅಸಾಧ್ಯ. ಪ್ರತಿ ಜನ್ಮದಲ್ಲೂ ಪಾಪದ ಹೊರೆಯನ್ನ ಹೊತ್ತಿ ಸಾಕ್ತಾ ಹೋಗ್ತೀವಿ, ಆದ್ರೆ ಆತ ನಮ್ಮನ್ನ ಕ್ಷಮಿಸ್ತಾ ಹೋಗ್ತಾನೆ. ಪಾಪದ ಹೊರೆಯಿಂದ ನಮ್ಮನ್ನ ಪಾರು ಮಾಡುವ ಭಗವಂತ ಕ್ಷಮಾಮೂರ್ತಿ, ಆತ ಕ್ಷಮಿಣಾಂಬರಃ. ಇಲ್ಲಿ ಆತ ಕ್ಷಮಾಮೂರ್ತಿ ಅಂತ ಹೇಳ್ಬೇಕಾದ್ರೆ ಕೇವಲ ಆತ ಕ್ಷಮಾಮೂರ್ತಿ ಅಷ್ಟೇ ಅಲ್ಲ, ನಮಗೂ ಸಹ ಆತ ಏನ್ ಹೇಳ್ತಾ ಹೋಗ್ತಾನೆ, ಎಲ್ಲರನ್ನ ಎಲ್ಲವನ್ನ ಕ್ಷಮಿಸಿ ಅಂತಾನೆ ಹೇಳೋದು. ನೋಡಿ, ನಾವ್ ಅನ್ಕೊಂತೀವಿ ಭಗವಂತನಿಗೆ ಸಂಕೆ ಹೂ ಬೇಕು, ಮಲ್ಗೆ ಹೂ ಬೇಕು, ಇನ್ನೊಂದು ಹೂ ಬೇಕು, ಆ ಹೂ ಬೇಕು. ನೋ, ಅವನಿಗೆ ಅದು ಯಾವ ಹೂವು ಬೇಡ. ಅವನಿಗೆ ಬೇಕಾಗಿರೋದು ಅಷ್ಟಪುಷ್ಪಗಳು ಅಂತ ಹೇಳ್ತೀವಿ. ಆ ಅಷ್ಟಪುಷ್ಪಗಳು ಯಾವ್ಯಾವ್ದಪ್ಪ ಅಂತ ಅಂದ್ರೆ ಅಹಿಂಸಾ ಪ್ರಥಮಂ ಪುಷ್ಪಂ ಪುಷ್ಪಮಿಂದ್ರಿಯ ನಿಗ್ರಹಂ ಸರ್ವಭೂತ ದಯಾ ಪುಷ್ಪಂ ಕ್ಷಮಾ ಪುಷ್ಪಂ ವಿಶೇಷತಃ ಜ್ಞಾನ ಪುಷ್ಪಂ ತಪಃ ಪುಷ್ಪಂ ಶಾಂತಿ ಪುಷ್ಪಂ ತಥೈವ ಚ ಸತ್ಯ ಅಷ್ಟಮಿದಂ ಪುಷ್ಪೋ ವಿಷ್ಣು ಪ್ರಿಯಕರ ಭವೇತ್ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಅಹಿಂಸೆ ಅಂದ್ರೆ ಹಿಂಸೆ ಮಾಡದೇ ಇರೋದು, ಇಂದ್ರಿಯ ನಿಗ್ರಹ, ದಯೆ, ಕ್ಷಮೆ, ತಪಸ್ಸು, ಶಾಂತಿ ಹಾಗೂ ಸತ್ಯ, ಈ 8 ಪುಷ್ಪಗಳೇ ಭಗವಂತನಿಗೆ ನಾವು ಅರ್ಪಿಸಿದಾಗ ಭಗವಂತ ನಮ್ಮನ್ನ ಕ್ಷಮಿಸ್ತಾ ಹೋಗ್ತಾನೆ. ಅದಕ್ಕೆ ಹೇಳೋದು, ಯಾವಾಗ ನಾವು ಈ ಪುಷ್ಪಗಳನ್ನ ಒಪ್ಪಿಸ್ತಾ ಹೋಗ್ತೀವಿ, ಭಗವಂತ ನಮ್ಮನ್ನ ಉತ್ತುಂಗಕ್ಕೆ ಕರ್ಕೊಂಡು ಹೋಗ್ತಾನೆ. ನಾವು ಮಾಡುವಂತಹ ಈ ಎಲ್ಲ ತಪ್ಪುಗಳನ್ನ ಆತ ಕ್ಷಮಿಸ್ತಾ ಹೋಗ್ತಾನೆ. ನಾವು ಮಾಡೋ ಎಲ್ಲಾ ತಪ್ಪು ಅನ್ನಕ್ಕಿಂತ ಇದಕ್ಕೆ ಮುಖ್ಯವಾಗಿ ನಾವು ಉದಾಹರಣೆ ಕೊಡಬೇಕು ಅಂದ್ರೆ ಅಜಮಿಳನ ಕಥೆಯನ್ನೇ ಕೊಡಬೇಕು. ಯಾಕೆ ಅಂತ ಅಂದ್ರೆ ಅಜಮಿಳ ಎಷ್ಟೆಲ್ಲ ತಪ್ಪುಗಳನ್ನ ಮಾಡ್ತಾನೆ ಅಲ್ವಾ. ಅವನು ವೃತ್ತಿಯಲ್ಲಿ ಬ್ರಾಹ್ಮಣನಾಗಿದ್ದು ಸಮಿತ್ತುಗಳನ್ನ ಸಂಗ್ರಹಿಸಿ ಅದನ್ನ ಮಾರೋದು ಅವನ ಕಾಯಕವಾಗಿರುತ್ತೆ. ಆದರೆ ಅವನೇನ್ ಮಾಡ್ತಾನೆ, ಸಮಿತನ್ನ ಆರ್ಸಕ್ಕೆ ಹೋದವನು ಕಾಡಿನಲ್ಲಿ ವೇಶ್ಯೆಯನ್ನ ನೋಡ್ತಾನೆ. ನನಗೂ ಈಕೆಯ ಸಹವಾಸ ಮಾಡ್ಬೇಕು ಅಂತ ಅನ್ಸುತ್ತೆ. ವೇಶ್ಯೆಯ ಸಹವಾಸ ಮಾಡ್ತಾನೆ. ಮಾಡಬಾರದ ಎಲ್ಲ ತಪ್ಪು ಅನಾಚಾರಗಳನ್ನ ಆತ ಮಾಡ್ತಾ ಹೋಗ್ತಾನೆ. ಆದ್ರೆ ಅವನು ಮಾಡಿದಂತಹ ಒಂದೇ ಒಂದು ಒಳ್ಳೆಯ ಕೆಲಸ ಏನಪ್ಪಾ ಅಂದ್ರೆ ಅವನ ಕೊನೆಯ ಮಗನಿಗೆ ನಾರಾಯಣ ಅಂತ ಹೆಸರಿಟ್ಟಿದ್ದು ಅಷ್ಟೆ. ಕೊನೆ ಸಮಯದಲ್ಲಿ ಆತನಿಗೆ ನಾರಾಯಣ ಅಂತ ಹೆಸರಿಡೋದಷ್ಟೇ ಅಲ್ಲದೆ ನಾರಾಯಣನನ್ನ ಕಂಡ್ರೆ ಅವನಿಗೆ ಅತಿಯಾದ ಪ್ರೀತಿ, ವ್ಯಾಮೋಹ. ಕೊನೆಗಾಲದಲ್ಲಿ ಯಮಧೂತರು ಅವನ ಮುಂದೆ ಬರ್ತಾರೆ. ಅವನ ಮುಂದೆ ಬಂದಾಗ ಇವನು ಹೆದರಿ ನಾರಾಯಣ ನಾರಾಯಣ ಅಂತ ಜೋರಾಗಿ ಕೂಗ್ತಾನೆ. ಕೂಗಿದ ತಕ್ಷಣ ಯಮಧೂತರನ್ನ ದೇವತೆಗಳು ತಡೀತಾರೆ. ಅಂದ್ರೆ ಆ ಗಂಧರ್ವರು ಅಂತ ಏನ್ ಹೇಳ್ತೀವಿ, ಅವ್ರು ತಡೀತಾರೆ. ಇಲ್ಲಪ್ಪ, ನೀನು ಇವ್ರನ್ನ ಕರ್ಕೊಂಡು ಹೋಗೋ ಹಾಗಿಲ್ಲ. ಯಾಕೆ ಕರ್ಕೊಂಡು ಹೋಗೋ ಹಾಗಿಲ್ಲ? ಯಾಕೆಂದ್ರೆ ಅವ್ರು ನಾರಾಯಣ ಅಂದ, ಇವನಿಗಾಗ್ಲೇ ನಾರಾಯಣ ವೈಕುಂಠ ಪದವಿಯನ್ನ ಕೊಟ್ಬಿಟ್ಟ. ಆಗ ಯಮದೂತರು ಹೇಳ್ತಾರೆ, ಅಯ್ಯೋ, ನಾರಾಯಣನಿಗೆ ಬುದ್ಧಿ ಇಲ್ವಾ? ನಾರಾಯಣ ಅಂತ ಅಂದಿದ್ದು ವೈಕುಂಠದಲ್ಲಿದನಲ್ಲ, ಅವನನ್ನಲ್ಲ, ಅವನ ಮಗನನ್ನ ನಾರಾಯಣ ಅಂತ ಕರೆಯೋ ಬುದ್ಧಿ ಕೊಟ್ಟಿದ್ದೂ ಸಹ ಭಗವಂತನೇ. ಯಾಕೆ ಈ ಮಾತನ್ನ ಹೇಳ್ತೀನಿ ಅಂತ ಅಂದ್ರೆ, ನಾವುಗಳು ಅಷ್ಟೇ ನಮ್ಮ ಮಕ್ಕಳಿಗೆ ಎಷ್ಟೊಂದು ಒಳ್ಳೆ 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 ಹೆಸರುಗಳನ್ನ ಹುಡುಕಿ ಇಡ್ತೀವಿ ಅಲ್ವಾ. ಹಲವಾರು ಹೆಸರುಗಳು, ಅದ್ರಲ್ಲೂ ಯಾವ ಸಹಸ್ರನಾಮದಲ್ಲಿ ಬರುತ್ತೆ, ಯಾವ ಶ್ಲೋಕದಲ್ಲಿ ಬರುತ್ತೆ, ಹುಡುಕಿ ಹೆಸರಿಡ್ತೀವಿ. ಆದ್ರೆ ಇಟ್ಟ ಹೆಸರನ್ನ ಕರಿತೀವ? ಅದ್ರಲ್ಲೂ ಈಗಿನ ಕಾಲದಲ್ಲಿ ಖಂಡಿತ ಕರಿಯಲ್ಲ. ಏನೇನೋ ಪೆಟ್ ಹೆಸರುಗಳು. ಆ ಪೆಟ್ ಹೆಸರುಗಳು ಕೇಳಿದ್ರೆ ಅವ್ರವ್ರ ಮಕ್ಳನ್ನ ಕರಿತಿದಾರೋ ಅಥವಾ ಅವ್ರ ಮನೆಯಲ್ಲಿ ಸಾಕು ಪ್ರಾಣಿಗಳನ್ನ ಕರಿತಾ ಇದಾರೋ ಖಂಡಿತ ಗೊತ್ತಾಗೋದಿಲ್ಲ. ಅದಕ್ಕೆ ಹೇಳೋದು, ನಮ್ಮ ಹಿರಿಯರು ಏನಕ್ಕೆ ದೇವಾನುದೇವತೆಗಳ ಹೆಸರನ್ನ ಮಕ್ಕಳಿಗೆ ಇಡ್ತಾ ಇದ್ರಪ್ಪ ಅಂತ ಅಂದ್ರೆ, ಕೊನೆಗಾಲದಲ್ಲಿ ಅವರ ಹೆಸರನ್ನ ಕರೆದಾಗ ಭಗವಂತ ನಮ್ಮನ್ನ ರಕ್ಷಣೆ ಮಾಡ್ಲಿ ಅಂತ. ಹಾಗಾಗಿ ದಯಮಾಡಿ
ನೀವು ಸಹ ತುಂಬಾ ಒಳ್ಳೆ ಒಳ್ಳೆ ಹೆಸರನ್ನ ನಿಮ್ಮ ಮಕ್ಕಳಿಗೆ ಇಟ್ಟಿರ್ತೀರ. ನಿಮ್ಮ ಮಕ್ಕಳಿಗೆ ಏನ್ ಹೆಸರಿಟ್ಟಿದ್ದೀರಾ ಅದೇ ಹೆಸರನ್ನ ಕರೆಯುವಂತಹ ಒಂದು ಅಭ್ಯಾಸವನ್ನ ಮಾಡ್ಕೊಳ್ಳಿ. ಹಾಗಾಗಿ ಅವನನ್ನ ಒಂದು ಸಲ ಕರೆದ್ರೆ ಸಾಕು, ಆತ ಎಲ್ಲವನ್ನ ಕ್ಷಮಿಸ್ಬಿಡ್ತಾನೆ. ಹಾಗಾಗಿ ಆತ ಕ್ಷಮಿಣಾಂಬರಃ. ಇನ್ನು ವಿದ್ವತ್ತಮ ಅಂತ ತಗೊಂಡ್ರೆ, ವಿದ್ವತ್ ಅಂದ್ರೆ ತಿಳುವಳಿಕೆ ಉಳ್ಳವನು, ಜ್ಞಾನಿಗಳು ಅಂತ. ಜ್ಞಾನಿಗಳಿಗೆಲ್ಲ ಅತ್ಯಂತ ಉತ್ತಮ ಹಾಗೂ ಮಹಾಜ್ಞಾನಿ ಭಗವಂತ ವಿದ್ವತ್ತಮ. ವೀತ ಭಯ ಅಂತ ತೆಗೆದುಕೊಂಡ್ರೆ ನಮ್ಮ ಭಯ ಕಳೆಯುವವ ಭಗವಂತ. ಎಂದು ಭಯವಿರದ ಸರ್ವ ಸಮರ್ಥ ಭಗವಂತ ವೀತ ಭಯ. ನಮ್ಮ ಭಯವನ್ನ ಆತ ಬಗೆಹರಿಸ್ತಾನೆ, ಆದರೆ ಆತನಿಗೆ ಯಾವುದೇ ಭಯ ಖಂಡಿತವಾಗಿಯೂ ಇಲ್ಲ. ಇನ್ನು ಪುಣ್ಯ ಶ್ರವಣ ಕೀರ್ತನ ಅಂತ ತೆಗೆದುಕೊಂಡೆ, ಪುಣ್ಯಪ್ರದನಾದ ಶ್ರವಣ ಕೀರ್ತನ ಉಳ್ಳವನು, ಭಗವಂತನ ಬಗ್ಗೆ ಹೇಳುವುದು ಅಥವಾ ಅವನ ಬಗ್ಗೆ ಮಾತನಾಡುವುದು, ಅವನತ್ತ ಮುಖ ಮಾಡಿ ನಡೆಯುವುದು ನಮ್ಮ ಬದುಕಿನ ಮಹಾ ಪವಿತ್ರವಾದಂತಹ ಕರ್ಮ. ಇಂತಹ ಉತ್ತಮವಾಗಿರೋದು ಇನ್ನೊಂದು ಇರೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಆತ ಪುಣ್ಯಪ್ರದನಾದ ಶ್ರವಣ ಕೀರ್ತನೆ ಉಳ್ಳ ಭಗವಂತನನ್ನ ನಾವು ಪುಣ್ಯ ಶ್ರವಣ ಕೀರ್ತನ ಅಂತ ಹೇಳ್ತೀವಿ. ನೋಡಿ, ನಮ್ಮ ಹಿರಿಯರು ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದ್ರೆ, ನಿನಗೆ ವೇದವನ್ನ ಅಭ್ಯಾಸ ಮಾಡೋದಿಕ್ಕಾಗೋದಿಲ್ವಾ, ಭಗವದ್ಗೀತೆಯನ್ನ ಓದು. ಭಗವದ್ಗೀತೆ ಓದೋದಿಕ್ಕಾಗೋದಿಲ್ವಾ, ವಿಷ್ಣು ಸಹಸ್ರನಾಮವನ್ನ ಓದು. ಕೊನೆಯ ಪಕ್ಷ ವಿಷ್ಣು ಸಹಸ್ರನಾಮ ಓದೋದಿಕ್ಕೂ ಆಗೋದಿಲ್ವಾ, ದಾಸರು ಬರೆದಂತಹ ಯಾವುದೋ ಒಂದು ಗೀತೆಯನ್ನ ಹಾಡು. ನಿನಗೆ ನಿನ್ನ ಜೀವನದ ಹೇಗೆ ಸಾಗಬೇಕು ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಹಲವಾರು ಹಾಡುಗಳು. ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲವೊಂದಿದ್ದರೆ ಸಾಕೋ ಇರ್ಬೋದು, ಅಥವಾ ಎನಗೂ ಆಣೆ ರಂಗ ನಿನಗೂ ಆಣೆ ಇರಬಹುದು, ಅಥವಾ ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ ಇರಬಹುದು. ಯಾವ ಹಾಡೇ ತಗೊಳ್ಳಿ, ನೀವ್ ಯಾವ ಹಾಡು ತಗೊಂಡ್ರು ಅದರಲ್ಲಿ ನಿಮಗ್ ಒಂದು ನೀತಿ ಖಂಡಿತವಾಗಿಯೂ ಅದರೊಳಗಡೆ ಇದ್ದೇ ಇರುತ್ತೆ. ಹಾಗಾಗಿ ಎಲ್ಲ ಪವಿತ್ರವಾದಂತಹ ಕೀರ್ತನೆ ಉಳ್ಳಂತಹ ಭಗವಂತನನ್ನ ನಾವಿಲ್ಲಿ ಪುಣ್ಯ ಶ್ರವಣ ಕೀರ್ತನ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಇನ್ನು 99ನೇ ಶ್ಲೋಕವನ್ನ ತಗೊಳ್ಳೋದಾದ್ರೆ, ಉತ್ತಾರಣೋ ದುಷ್ಕೃತಿ ಪುಣ್ಯೋ ದುಸ್ವಪ್ನನಾಶನಃ ವೀರಃ ರಕ್ಷಣ ಸಂತೋ ಜೀವನ ಪರ್ಯವಸ್ಥಿತಃ. ಈ 99ನೇ ಶ್ಲೋಕವೂ ಅಷ್ಟೇ ಒಂದು ವಿಶೇಷವಾದಂತಹ ಶ್ಲೋಕ. ಯಾಕೆ ಅಂತ ಅಂದ್ರೆ, ನಮಗೆ ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಾ ಇರುತ್ತೆ ಅಂತ ಅನ್ಕೊಳ್ಳೋಣ. ದುಸ್ವಪ್ನ, ಆ ಕೆಟ್ಟ ಕನಸನ್ನ ನಿವಾರಣೆ ಮಾಡೋ ಶಕ್ತಿ ಯಾರಿಗೂ ಇಲ್ಲ ಅಲ್ವಾ. ಆದ್ರೆ ಈ ಶ್ಲೋಕವನ್ನ ಹೇಳಿ ಮಲಗಿದಾಗ ಅವರಿಗೆ ದುಸ್ವಪ್ನ ಬರೋದಿಲ್ವಂತೆ. ಏಕೆಂದ್ರೆ ಸಾಮಾನ್ಯವಾಗಿ ನಾವು ಹೇಳೋದು ಕೇಳಿರೋದುಂಟು, ಅಯ್ಯೋ ನನ್ ಮಲಗಕ್ಕೆ ಆಗಲ್ಲ, ಯಾಕೆಂದ್ರೆ ಮಲಗಿದ್ರೆ ತುಂಬಾ ಕೆಟ್ಟ ಕನಸು ಬೀಳುತ್ತೆ, ಅದನ್ನ ನಾನು ಹೇಗೆ ಸರಿ ಮಾಡ್ಕೊಳ್ಳೋದು ಅಂತ ಅಲ್ವಾ. ಅದಕ್ಕೆ ಪರಿಹಾರ ಈ ಶ್ಲೋಕವನ್ನ ಹೇಳಿದಾಗ ಭಗವಂತ ದುಸ್ವಪ್ನವನ್ನ ನಾಶ ಮಾಡ್ತಾ ಹೋಗ್ತಾನೆ. ಅದು ಹೇಗೆ ಏನು ಅಂತ ನಾಮದ ಅರ್ಥ ತಿಳ್ಕೊಬೇಕಾದ್ರೆ ನೋಡೋಣ. ಇನ್ನು ಈ ಶ್ಲೋಕದ ಮೊದಲನೆಯ ನಾಮ ಉತ್ತಾರಣ ಅಂತ. ಉತ್ತಾರಣ ಅಂದ್ರೆ ಸಂಸಾರದಿಂದ ನಮ್ಮನ್ನ ಮೇಲೆತ್ತಿ ಪಾರು ಮಾಡುವ ಭಗವಂತ ಉತ್ತಾರಣ. ಸಂಸಾರವೆಂಬ ಈ ಮಹಾಕಡಲಲ್ಲಿ ದಡ ಸಿಗೋದಿಲ್ಲ, ಒದ್ದಾಡ್ತಾ ಇರ್ತೀವಿ. ಅಂತಹ ಒದ್ದಾಡೋರನ್ನ ಅಂದ್ರೆ ನಮ್ಮಂತಹವರನ್ನ ನಮ್ಮನ್ನ ದಡಕ್ಕೆ ಸೇರಿಸುವ ಏಕೈಕ ಶಕ್ತಿ ಭಗವಂತ. ಅದಕ್ಕೆ ದಾಸರು ಹೇಳಿರೋದು, ಅಂಬಿಗನ ನಿನ್ನ ನಂಬಿದೆ ಜಗದಂಬಾರ ಮನನ ನಿನ್ನ ನಂಬಿದೆ ಅಂತ. ದಾಸರು ಹೇಳೋ ಹಾಗೆ ಅವನನ್ನ ನಂಬಿದ್ರೆ ಮಾತ್ರ ಈ ದಡವನ್ನ ಸೇರೋದಿಕ್ಕೆ ಸಾಧ್ಯ, ಇಲ್ಲ ಅಂದ್ರೆ ದಡ ಸೇರೋದಿಕ್ಕೆ ಸಾಧ್ಯವೇ ಇಲ್ಲ. ಇದಕ್ಕೆ ಒಂದು ಕತೆ ಹೇಳ್ಬೇಕು ಅಂತಂದ್ರೆ, ಒಂದು ನದಿಯ ಮಧ್ಯೆಯಲ್ಲಿ ಒಂದು ದೊಡ್ಡ ಆನೆ ಸತ್ ಬಿದ್ಬಿಟ್ಟಿರುತ್ತೆ. ಆನೆ ಸತ್ತಾಗ ಅದರ ಮೇಲೆ ಕಾಗೆ ಬಂದು ಕೂತ್ಕೊಳ್ಳುತ್ತೆ. ನಿಧಾನಕ್ಕೆ ಆ ಆನೆಯ ಶವವನ್ನ ಆ ಕಾಗೆ ತಿನ್ನೋದಿಕ್ಕೆ ಶುರು ಮಾಡುತ್ತೆ. ಆನೆ ಸತ್ತಿರೋದೇನೋ ದೊಡ್ಡ ಆನೆ. ಆ ಆನೆಯನ್ನ ತಿಂತ ತಿಂತ ಆ ಕಾಗೆಗೆ ಏನಾಗೋಗುತ್ತೆ ಅಂದ್ರೆ, ಇದ್ ಖಾಲಿ ಆಗೋವರೆಗೂ ಇದ್ರ ಮೇಲೆ ಕೂತ್ಕೊಂಡ್ರೆ ಆಯ್ತು, ಹೆಂಗಿದ್ರು ಪಕ್ಕದಲ್ಲೇ ನದಿ ಹರಿತಾ ಇದೆ, ಈ ಕಡೆ ನೀರ್ ಕುಡ್ದ ಈ ಕಡೆ ಊಟ ಮಾಡ್ದ, ನಾನು ಯಾಕೆ ಹಾರೋದೆಲ್ಲ ಇದ್ ಮಾಡ್ಬೇಕು ಅನ್ಕೊಂಡು
ಆ ಆನೆ ಮೇಲೆ ಕುತ್ಕೊಂಡ್ಬಿಡುತ್ತೆ. ಈ ಆನೆ ಏನಾಗತ್ತೆ ಅಂದ್ರೆ ಆ ಆನೆಯ ಶವ ಏನಿದೆ ಅದು ನೀರಿನ ಜೊತೆ ಹರಿತಾ ಹೋಗುತ್ತೆ. ಆದ್ರೆ ಆ ಕಾಗೆಗೆ ಗೊತ್ತಾಗೋದಿಲ್ಲ ನಾನು ಎಲ್ಲಿ ಕೂತಿದ್ದೀನಿ, ಏನ್ ಮಾಡ್ತಾ ಇದ್ದೀನಿ. ಯಾಕೆ ಅದಕ್ಕೆ ಗೊತ್ತಾಗಲ್ಲ ಅಂದ್ರೆ ಅದಕ್ಕೆ ಬೇಕಾಗಿದ್ದೆರಡೆ. ಒಂದು ಊಟ, ಇನ್ನೊಂದು ನೀರು, ಇನ್ನೊಂದು ಇದ್ರ ಮೇಲೆ ನಿದ್ದೆ. ಹಾಗಿರ್ಬೇಕಾದ್ರೆ ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ? ಅದು ನೋಡೋದೇ ಇಲ್ಲ, ತಲೆನೂ ಕೆಡಿಸ್ಕೊಳ್ಳೋದು. ಹೀಗೆ ಆ ಆನೆಯ ಶವ ಸಾಗ್ತಾ 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 ಏನಾಗತ್ತೆ, ಕೊನೆಗೆ ಒಂದು ಘಟ್ಟ ಬರುತ್ತೆ. ಆ ಘಟ್ಟ ಆನೆ ಇದ್ದಂತಹ ಆ ನದಿ ಏನಿರುತ್ತೆ ಅದು ಸಮುದ್ರವನ್ನ ಸೇರುವಂತಹ ಸ್ಥಳಕ್ಕೆ ಹೋಗುತ್ತೆ. ಸಮುದ್ರವನ್ನ ಸೇರುತ್ತೆ. ಸಮುದ್ರವನ್ನ ಸೇರಿದ ತಕ್ಷಣ ಈ ಆನೆಯ ಶವ ಏನಿದೆ ತುಂಬಾ ನೆಂದಿರುತ್ತಲ್ಲ, ನೆಂದಾಗ ಆ ಸಮುದ್ರದಲ್ಲಿ ಮುಳುಗೋದಕ್ಕೆ ಶುರು ಮಾಡುತ್ತೆ. ಇದು ಮುಳುಗ್ತಿದೆ ಅಂದಾಗ ಕಾಗೆಗೆ ಕೂರೋದಕ್ಕೆ ಜಾಗ ಇರೋದಿಲ್ಲ. ಕಾಗೆ ಕೂರಕ್ ಜಾಗ ಇಲ್ಲ ಅಂದ ತಕ್ಷಣ ಸುತ್ತಮುತ್ತ ನೋಡುತ್ತೆ. ಎಲ್ಲಿ ಸುತ್ತಮುತ್ತ? ಅದು ಸಮುದ್ರದ ಮಧ್ಯದಲ್ಲಿದೆ. ಇದಕ್ ಗೊತ್ತಾಗಿಲ್ಲ. ಹಾರ್ಲಿಕ್ ಹೋಗ್ತಾ ಇದೆ. ಎಷ್ಟೋ ದಿನದಿಂದ ಹಾರಕ್ಕೆ ಬರ್ದೇ ಇರೋ ಆ ಕಾಗೆಗೆ ಹಾರಕ್ಕಾಗಲ್ಲ. ಕೊನೆಗೆ ಬಿದ್ದು ಹೋಗುತ್ತೆ. ಯಾಕೆ ಈ ಕಥೆನೆ ಪರ್ಟಿಕ್ಯುಲರ್ ಆಗಿ ನಾನು ಹೇಳಿದೆ ಅಂದ್ರೆ, ನಾವು ಅಷ್ಟೇ ಈ ಸಂಸಾರ ಅನ್ನೋ ಒಂದು ಈ ಆನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಸ್ಟಿಲ್ ನನ್ನ ಮನೆ, ನನ್ನ ಗಂಡ, ನನ್ನ ಜವಾಬ್ದಾರಿ, ನಂದು 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 ಅಂತ ಏನ್ ಮಾಡ್ತಾ ಇದ್ದೀವಿ ನಾವು ಎಲ್ಲೋ ಒಂದು ಕಡೆ ಈ ಆತ್ಮ ಹುಟ್ಟಿದ್ದು ಯಾಕೆ ಅನ್ನೋದನ್ನೇ ಮರೆತು ಬಿಟ್ಟಿದೀವಿ. ಹೇಳ್ತಾರಲ್ಲ ಧರ್ಮ, ಅರ್ಥ, ಕಾಮ, ಮೋಕ್ಷ. ಅರ್ಥದ ಹಿಂದೆ ಓಡ್ತೀವಿ, ಕಾಮದ ಹಿಂದೆ ಓಡ್ತೀವಿ. ಕಾಮ ಅಂದ್ರೆ ಬಯಕೆಗಳು, ಏನಾದ್ರೂ ಬಯಕೆಗಳಿರ್ಬೋದು. ಅರ್ಥ, ಹಣ ಬೇಕು 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 ಬೇಕು. ರಿಟೈರ್ಡ್ ಆದ್ಮೇಲೆ ನೋಡ್ಕೊಳ್ಳೋಣ ಅಂತ ಅನ್ಕೊಳ್ತೀವಿ. ರಿಟೈರ್ಡ್ ಆದ್ಮೇಲೆ ನೋಡ್ಕೊಳ್ಳೋ ಅಷ್ಟೊತ್ತಿಗೆ ಇನ್ನೂ ವಯಸ್ಸಾಗೋಗಿರುತ್ತೆ, ಇನ್ನೇನೋ ಜವಾಬ್ದಾರಿಗಳು ಬರುತ್ತೆ. ಆಮೇಲೆ ನಮಗ್ ಫ್ಲಾಶ್ ಆಗುತ್ತೆ, ಅಯ್ಯೋ ನಾನು ಧರ್ಮದ ದಾರಿಯಲ್ಲೇ ನಡೆದಿಲ್ವಲ್ಲ, ಇನ್ನು ಮೋಕ್ಷ ಎಲ್ಲಿಂದ ಸಿಕ್ಕುತ್ತೆ ನನಗೆ. ನಾನು ಯಾವಾಗ್ಲೂ ಫಿಲಮ್ಮು, ಪಬ್ಬು ಅಥವಾ ಕಿಟಿ ಪಾರ್ಟಿ, ನನ್ನ ಕೆಲ್ಸ, ನನ್ನ ಜವಾಬ್ದಾರಿ, ನಾನು ಇದ್ರಲ್ಲೇ ಇದ್ದೀನಿ. ನಾನು ಧರ್ಮದ ಹಾದಿಯನ್ನ ನಾನು ತುಳಿದೇ ಇಲ್ವಲ್ಲ. ಕೊನೆಗೇನಾಗತ್ತೆ, ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ. ಆದ್ರೆ ಯಾವಾಗ ನಮ್ಮ ಸಂಸ್ಕಾರಗಳು ನೋಡಿ, ನಿಜಕ್ಕೂ ಹೇಳ್ತೀನಿ, ಷೋಡಶ ಸಂಸ್ಕಾರಗಳಿದೆ. ಅದರಲ್ಲಿ ಮೊದಲನೇ ಅಂದ್ರೆ ಮುಖ್ಯವಾದಂತಹ ಸಂಸ್ಕಾರಗಳಲ್ಲಿ ಬರೋದೆ ಉಪನಯನ. ಯಾಕೆ ಉಪನಯನ ಬರುತ್ತೆ ಅಂತ ಅಂದ್ರೆ, ಇವಾಗ ಹೇಳಬಾರದು, ಆದ್ರೆ ಎಷ್ಟೋ ಜನ ಏನ್ ಮಾಡ್ತಾರ, ದಟ್ ಇಸ್ ಬಿಕಮ್ ಎ ಶೋ ಆಫ್. ನೋ, ಉಪನಯನ ಸಂಸ್ಕಾರ ನಿಜಕ್ಕೂ ಸಹ ಶೋ ಆಫ್ ಅಲ್ಲ. ನೀವು ಫಂಕ್ಷನ್ ಮಾಡಬೇಕು ಅಂತ ಮಾಡುವಂತಹ ಕಾರ್ಯ ಅಲ್ಲ ಅದು. ಮತ್ತೆ ಏನ್ ಕಾರ್ಯ ಅದು? ನಿಮ್ಮ ಮನೆಯಲ್ಲಿ ಒಬ್ಬ ಮಗುವಿಗೆ ಉಪನಯನ ಸಂಸ್ಕಾರ ಆಗ್ತಾ ಇದೆ ಅಂದ್ರೆ ನೀವು ಅಲ್ಲಿಂದ ನೀವು ತಿಳ್ಕೋಬೇಕು, ನನ್ನ ಮಗುವಿಗೆ ವೇದಾಧ್ಯಯನಕ್ಕೆ ಸರಿಯಾದಂತಹ ಸಮಯ ಇದು, ಬ್ರಹ್ಮಚರ್ಯ ಪಾಲನೆಗೆ ಸಮಯ ಇದು. ಬ್ರಹ್ಮಚರ್ಯ ಅಂದ್ರೆ ಏನು? ಬ್ರಹ್ಮ ಇಸ್ ನಥಿಂಗ್ ಬಟ್ ವೇದ. ಚರ್ಯ ಅಂದ್ರೆ ಕಲಿಯೋದು. ವೇದಾಧ್ಯಯನಕ್ಕೆ ನಾವು ಅವನನ್ನ ಕಳಿಸ್ಬೇಕು. ಯಾಕೆ ಕಳಿಸ್ಬೇಕು? ನಾವು ಸೈನ್ಸ್ ತಗೊಂಡ್ರೆ ಮೆಡಿಕಲ್ ಫೀಲ್ಡಿಗೆ ಹೋಗ್ಬೋದು. ಕಾಮರ್ಸ್ ತಗೊಂಡ್ರೆ ಅಕೌಂಟೆಂಟೋ ಅಥವಾ ಇನ್ನೊಂದೋ CA ಇನ್ನೊಂದು ಮಾಡ್ಕೋಬಹುದು. ಅಥವಾ ಆರ್ಟ್ಸೋ ಕಾಮರ್ಸೋ ತಗೊಂಡ್ರೆ ಲಾಯರ್ ಆಗ್ಬೋದು, ಟೀಚರ್ಗಳಾಗ್ಬೋದು. ಮಾಸ್ಟರ್ಸ್ ಮಾಡ್ಕೊಂಡ್ರೆ ಪ್ರೊಫೆಸರ್ಗಳಾಗ್ಬೋದು, ಲೆಕ್ಚರ್ಗಳಾಗ್ಬೋದು. ನೀವೇನು ವೇದಾಧ್ಯಯನಕ್ಕೆ ಕಳಿಸಿ ಅಂತಿದಿರಲ್ಲ. ಅಂದ್ರೆ ವೇದಾಧ್ಯಯನದಲ್ಲೇ ನಮಗ್ ಗೊತ್ತಾಗೋದು ಭಗವಂತ ನಮಗೆ ಏನೆಲ್ಲ ಮಾಡಿದ್ದಾನೆ ಅಲ್ವಾ? ಕೊನೇ ಪಕ್ಷ ನಮ್ಮ ಮಕ್ಳಿಗೆ ಹೇಳ್ಬೇಕು, ಇಲ್ಲ ಕಂದ, ನೋಡು ನಿನಗೆ ಉಪನಯನ ಮಾಡಿದೀವಿ ಅಂದ್ರೆ ಅರ್ಥ ಏನು? ಕೊನೇ ಪಕ್ಷ ನೀನು ಬೆಳಗ್ಗೆ ಸಂಜೆ ಸಂಧ್ಯಾ ವಂದನೆಯನ್ನ ಮಾಡು. ನೀನ್ ಎಲ್ಲಾದ್ರೂ ಇರು, ಯಾವ ದೇಶದಲ್ಲಾದ್ರೂ ಇರು, ಕೊನೇ ಪಕ್ಷ ದಿನಕ್ಕೆ ಒಂದು ಬಾರಿ ಆದ್ರೂ ನನ್ಗೋಸ್ಕರ ಕೇಳ್ತಾರಲ್ವಾ, ನಿಮ್ ಬರ್ಡೇ ಗಿಫ್ಟ್ ಏನ್ ಬೇಕಪ್ಪ ಅಮ್ಮ ಅಂತ. ಅವಾಗ ನಾವ್ ಹೇಳ್ಬೇಕು, ನನಗೇನೂ ಗಿಫ್ಟ್ ಬೇಡ, ನೀನ್ ಕೊನೆ ಪಕ್ಷ ಸಂಧ್ಯಾ ವಂದನೆಯನ್ನ ಮಾಡು. ಯಾಕೆ ಮಾಡ್ಬೇಕು? ಯಾಕೆಂದ್ರೆ ಕೊನೆ ಪಕ್ಷ ಅವನಿಗೊಂದು ಶಕ್ತಿ ಅದು. ಆ ಶಕ್ತಿಯಿಂದ ಏನಾಗತ್ತೆ, ಅವನ ಕಷ್ಟದ ಪರಿಸ್ಥಿತಿಯಲ್ಲಿ
ಅವನಿಗೆ ಭಗವಂತ ಕೈ ಹಿಡಿತಾ ಹೋಗ್ತಾನೆ. ಹಾಗಾಗಿ ಅಪ್ಪ ಅಮ್ಮನ ಬರ್ಡೇ ಗಿಫ್ಟ್ ಯಾರಾದ್ರು ಮಕ್ಳು ಏನ್ ಬೇಕು ಅಂತ ಕೇಳಿದ್ರೆ ನಾವು ಹೇಳ್ಬೇಕು, ದಯವಿಟ್ಟು ಸಂಧ್ಯಾ ವಂದನೆ ಮಾಡಪ್ಪ, ಭಗವಂತನಿಗೆ ಒಂದ್ ದೀಪ ಹಚ್ಚಪ್ಪ, ಭಗವಂತನ ನಾಮಸ್ಮರಣೆ ಮಾಡಪ್ಪ ಅಂತ ಅಲ್ವಾ? ಯೋಚನೆ ಮಾಡಿ. ಹಾಗಾಗಿ ಈ ದಡ ಸಿಗದೇ ಇರುವಂತಹ ಈ ಕಡಲಿನಲ್ಲಿ ನಮ್ಮನ್ನ ದಡ ಸೇರಿಸುವ ಏಕೈಕ ಶಕ್ತಿ ಯಾವ್ದಾದ್ರು ಇದ್ರೆ ಅದು ಭಗವಂತ. ಹಾಗಾಗಿ ಆತ ಉತ್ತಾರಣಃ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು ದುಷ್ಕೃತಿಹ ಅಂದ್ರೆ ನಮ್ಮ ಪಾಪಗಳನ್ನ ಪರಿಹರಿಸುವವನು ಹಾಗೂ ದುಷ್ಟರನ್ನ ಪಾಪಿಗಳನ್ನ ಕೊಲ್ಲುವವನು ಭಗವಂತ. ಪಾಪಿಗಳು ದುಷ್ಟರು ಅಂದ ತಕ್ಷಣ ಇನ್ಯಾರೋ ರಾಕ್ಷಸರನ್ನ ಖಂಡಿತ ನೆನೆಸ್ಕೋಬೇಡಿ. ಕಲಿಯುಗದಲ್ಲಿರೋ ಈ ರಾಕ್ಷಸರನ್ನ ಜ್ಞಾಪಿಸ್ಕೊಳ್ಳಿ ಸಾಕು. ಅದ್ ಯಾವ್ದು? ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯ. ಯಾಕೆ ಅಂತ ಅಂದ್ರೆ ಇವರು ಏನಾದ್ರೂ ನಮ್ಮ ಕೈ ಬಿಟ್ರು ಅಂದ್ರೆ ನಾವು ಸಂತೋಷವಾಗಿರಬಹುದು. ಯಾಕೆಂದ್ರೆ ಈ ಕಾಮ ಕ್ರೋಧಗಳೇ ದೊಡ್ಡ ಶತ್ರುಗಳು ಅಂತ ಹೇಳ್ತಾ ಹೋಗ್ತೇವೆ. ಹಾಗಾಗಿ ಆತ ದುಷ್ಕೃತಿಹ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೇವೆ. ಇನ್ನು ಪುಣ್ಯಃ ಅಂತ ಅಂದ್ರೆ ಪುಣ್ಯ ಅಂದ್ರೆ ಪಾವನ ಅಥವಾ ಪರಮ ಸುಂದರ ಅಂತ. ಭೀಷ್ಮಾಚಾರ್ಯರು ವಿಷ್ಣು ಸಹಸ್ರನಾಮವನ್ನ ಧರ್ಮರಾಯನಿಗೆ ಹೇಳುವ ಮೊದಲು ಈ ರೀತಿ ಹೇಳ್ತಾರೆ, ಪವಿತ್ರಾಣಾಂ ಪವಿತ್ರಮ್ಯೋ ಮಂಗಳಾನಾಂ ಚ ಮಂಗಳಂ ಅಂತ ಅಲ್ವಾ? ಅಂದ್ರೆ ಭಗವಂತನ ನಾಮಕ್ಕೆ ಎಷ್ಟೊಂದು ಬಲವಿರುವಾಗ ಇನ್ನು ಆತನನ್ನ ನಾವು ಊಹಿಸೋದು ತುಂಬಾ ಕಷ್ಟ. ಆತ ಪವಿತ್ರ ಹಾಗೂ ಪರಮ ಸುಂದರ. ಆತ ಪೂರ್ಣ, ಅಗ್ನಿ ಮತ್ತು ತೀರ್ಥಗಳಲ್ಲಿ ಶುದ್ಧೀಕರಣವ ಮಾಡುವಂತಹ ಶಕ್ತಿ ಇರೋನು. ಹಾಗಾಗಿ ಪಾವನವಾಗಿ ತುಂಬಿದ ಭಗವಂತನನ್ನ ಪುಣ್ಯ ಅಂತ ಹೇಳ್ತೀವಿ. ನಮ್ಮೊಳಗೆ ನಿಂತು ನಮ್ಮಿಂದ ಪುಣ್ಯ ಕರ್ಮಗಳನ್ನ ಮಾಡಿಸಿ ಮೋಕ್ಷ ಕೊಡುವ ಭಗವಂತನನ್ನ ಪುಣ್ಯ ಅಂತ ಹೇಳ್ತೀವಿ. ಅಗ್ನಿಯಲ್ಲಿ ಸನ್ನಿಹಿತನಾಗಿ ನಾವು ಹಾಕುವಂತಹ ಎಲ್ಲ ಆಹುತಿಯನ್ನ ಭಗವಂತ ಸ್ವೀಕಾರ ಮಾಡ್ತಾನೆ. ಹಾಗೆ ನದಿಗಳಲ್ಲಿ ಸನ್ನಿಹಿತನಾಗಿ ಗಂಗೆ ಚಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅನ್ನೋ ಹಾಗೆ ಸಪ್ತ ನದಿಗಳಲ್ಲಿ ಆತ ಸೇರಿ ನಮ್ಮನ್ನ ಪಾವನಗೊಳಿಸ್ತಾನೆ. ಹಾಗಾಗಿ ನಾವು ಆ ನದಿಗಳನ್ನಲ್ಲ ತೀರ್ಥಗಳು ಅಂತ ಹೇಳ್ತೀವಿ. ಹಾಗಾಗಿ ಭಗವಂತ ನಮ್ಮನ್ನ ಪಾವನ ಮಾಡಿಸ್ತಾ ಹೋಗ್ತಾನೆ. ಯಾಕೆ ಅಂದ್ರೆ ನಮ್ಮ ಕೈಯಿಂದ ಧರ್ಮ ಕಾರ್ಯವನ್ನ ಮಾಡಿಸಿ. ಇನ್ನು ದುಸ್ವಪ್ನ ನಾಶನಃ ಅಂತ ಅಂದ್ರೆ ನಮಗೆ ಕನಸು ಬೀಳುತ್ತೆ, ಕನಸಿಗೊಂದು ಅರ್ಥ ಇದೆ ಅಂತ ಎಲ್ರೂ ಸಹ ಹೇಳ್ತಾರೆ ಅಲ್ವಾ? ಅಪರೂಪಕ್ಕೆ ಬೀಳೋ ಕನಸು ಹಾಗೂ ಬೆಳಗಿನ ಜಾವದ ಕನಸು ಅರ್ಥಪೂರ್ಣವಾಗಿರುತ್ತೆ ಅಂತಲೂ ಸಹ ಹೇಳ್ತಾರೆ. ಕೆಲವರು ರಾತ್ರಿಯಿಂದ ಬೆಳಗಿನ ತನಕ ಕನಸಿನಲ್ಲೇ ಇರ್ತಾರೆ. ಇದು ಮಾನಸಿಕ ಸಮಸ್ಯೆ. ಬೆಳಗ್ಗೆಯಿಂದ ಸಂಜೆವರೆಗೂ ನೀನ್ ಕನಸಿನಲ್ಲೇ ಇದ್ರೆ ಅದು ಕನಸು ಅನ್ನೋದಿಲ್ಲ. ಕೆಲವು ಅರ್ಥಪೂರ್ಣ ಕನಸು ನಮ್ಮ ಜೀವನದಲ್ಲಿ ಮುಂದೆ ಏನಾಗುತ್ತದೆ ಅಥವಾ ಎಂತಹ ಒಳಿತನ್ನ ಅಥವಾ ಕೆಡುಕಿನ ಬಗ್ಗೆ ನಮಗೆ ಮುನ್ಸೂಚನೆಯನ್ನ ಕೊಡುತ್ತೆ. ಇದು ಕೆಲವೊಮ್ಮೆ ನಮಗೆ ಕನಸಿನ ಮುಖೇನ ದೈವವಾಣಿಯೂ ಕೂಡ ಬರುತ್ತದೆ. ಕನಸಿಗೆ ಅದರದೇ ಆದ ಭಾಷೆ ಇದೆ. ಕನಸಿಗೆ ಮನಃಶಾಸ್ತ್ರರು ಆ ಸಹ ಒಪ್ತಾರೆ. ಅಂದ್ರೆ ಆ ಕನಸಿನಲ್ಲಿ ನಾವು ಏನೆಲ್ಲ ಕಾಣ್ತೀವಿ ಅದು ಇದನ್ನ ಮನಃಶಾಸ್ತ್ರರು ಸಹ ಒಪ್ತಾರೆ, ಹೌದು ಇದು ನಿಜ ಅಂತ. ಇದನ್ನ ಪುರಾಣಗಳಲ್ಲಿ ಉಪನಿಷತ್ತಿನಲ್ಲಿ ಸಹ ವಿವರಣೆಯನ್ನ ಕೊಡ್ತಾರೆ. ಕನಸಿನಲ್ಲಿ ಬಣ್ಣಗಳ ವಿಶೇಷ ಅರ್ಥ ಬರ್ತಾ ಹೋಗುತ್ತೆ. ಉದಾಹರಣೆಗೆ ಕನಸಿನಲ್ಲಿ ಬಿಳಿ ಬಣ್ಣ ಯಾವ ವಸ್ತುವನ್ನ ಕಂಡರೂ ಸಹ ಮುಂದೆ ಯಾವುದೋ ಒಂದು ಶುಭ ಕಾರ್ಯದ ಮುನ್ಸೂಚನೆ ಆಗಿರುತ್ತೆ ಅಂತಲೂ ಸಹ ಹೇಳ್ತಾ ಹೋಗ್ತಾರೆ. ಅಂದ್ರೆ ಇಲ್ಲಿ ಹಾಗಿದ್ರೆ ಕನಸಿಗೆ ಅಷ್ಟೊಂದು ಅರ್ಥ ಇದೆಯಾ ಅಥವಾ ಅಷ್ಟೊಂದು ಮಹತ್ವವನ್ನ ಕೊಡ್ತೀರಾ ಅಂದ್ರೆ ಹೌದು, ಕೆಲವೊಮ್ಮೆ ಅದು ಭಗವಂತನ ಮುನ್ಸೂಚನೆಯೂ ಸಹ ಆಗಿರುತ್ತೆ. ಆ ಇದನ್ನ ನಾನು ಬಿಲೀವ್ ಮಾಡ್ತೀನಿ. ಯಾಕೆ ಅಂತ ಅಂದ್ರೆ ನಾನು ನೆಕ್ಸ್ಟ್ ಯಾವ ಕ್ಲಾಸ್ ತಗೋಬೇಕು ಅನ್ನೋದು ಸಹ ಭಗವಂತನೇ ನಿರ್ಧರಿಸ್ತಾ ಹೋಗ್ತಾನೆ. ಇದಕ್ಕೆ ಉದಾಹರಣೆ ಕೊಡಬೇಕು ಅಂದ್ರೆ ನಾನೇ ಕ್ಲಾಸ್ನಲ್ಲೂ ಹೇಳಿದ್ದೆ. ನಾನು ಮಲಗಿದ್ದಾಗ ಇಲ್ಲ ಭಗವದ್ಗೀತೆ ತಗೋ, ಭಗವದ್ಗೀತೆ ಅರ್ಥ ತಗೋ ಅಂತ ಭಗವಂತ ತುಂಬಾ ಹೇಳ್ದ. ಆಮೇಲೆ ನಾನು ತಗೊಳ್ತೀನಿ ಅಂದ್ಮೇಲೆ ಆ ಕನಸು ಬೀಳೋದು ನಿಲ್ತು ಅಂತ. ಅಂದ್ರೆ ಕನಸಿನ ಮೂಲಕವೂ ಸಹ ಭಗವಂತ ನಮ್ಮನ್ನ ಕೈ ಹಿಡಿತಾನೆ. ಅದೇ ರೀತಿ ಕನಸಿನಲ್ಲಿ ಬಿದ್ದಿದ್ದೆಲ್ಲ ನಿಜನಾ? ಹಾಗಿದ್ರೆ ಏನೋ ಒಂದು ಕಂಡ್ರೆ ಅದು
ಕೆಟ್ಟದು ಅಂತಾರೆ. ಹೌದಾ? ಹಾಗಿದ್ರೆ ಅದು ಕೆಟ್ಟದಾಗಿ ಹೋಗ್ಬಿಡುತ್ತೆ. ಈಗ ನೀವ್ ಹೇಳಿದ್ರಿ ಒಳ್ಳೇದಾಯ್ತು ಅಂತ. ಹಾಗಿದ್ರೆ ನಿಮ್ಮ ಕನಸಿನಲ್ಲಿ ಏನೋ ಒಳ್ಳೇದ್ ಬಿತ್ತು, ಒಳ್ಳೇದಾಯ್ತು. ಹಾಗಿದ್ರೆ ಕೆಟ್ಟದ್ ಬಿದ್ರೆ ಕೆಟ್ಟದಾಗತ್ತಾ ಅಂದ್ರೆ, ಅದು ನಮಗೆ ಯಾಕೆ ಈ ರೀತಿ ಕನಸುಗಳನ್ನ ಬೀಳಿಸ್ತಾನಪ್ಪ ಅಂದ್ರೆ, ಭಗವಂತ ನಮಗೆ ಕೊಡುವ ಮುನ್ಸೂಚನೆ. ಅಂದ್ರೆ ನೋಡು, ನೀಗೇನೋ ಪ್ರಾಬ್ಲಮ್ ಆಗತ್ತೆ, ಸಮಸ್ಯೆ ಇದೆ. ಈಗ ಉದಾಹರಣೆ, ನಾವು 100 ಕಿಲೋಮೀಟರ್ಗಿಂತನೂ ಇನ್ನೂ ಸ್ಪೀಡಲ್ಲಿ ನಾವು ಓಡಿಸ್ತಾ ಇರ್ತೀವಿ ಗಾಡಿನ ಅಂತ ಅನ್ಕೊಳ್ಳೋಣ. ಆಗ ಆ ರೀತಿ ಗಾಡಿಯನ್ನ ಓಡಿಸ್ಬೇಕಾದ್ರೆ ನಮಗೆ ಮುಂಚೆನೆ ಒಂದು ಫಲಕಗಳು ಕಾಣುತ್ತೆ. ಟೇಕ್ ಲೆಫ್ಟ್, ಟೇಕ್ ರೈಟ್, ಅಥವಾ ಹಂಪ್ ಇದೆ, ಇದೆಲ್ಲ ನಮಗೆ ಫಲಕಗಳಿರುತ್ತೆ. ಫಲಕಗಳಿದೆ ಅಂದ್ರೆ ಏನಾದ್ರ ಅರ್ಥ? ನೋಡು, ಹಂಪು ಬರುತ್ತೆ, ನೀನ್ ಈಗ್ಲಿಂದಾನೇ ಸ್ವಲ್ಪ ನಿನ್ ಗಾಡಿನ ಕಂಟ್ರೋಲಿಗೆ ತಗೋ ಅಂತ. ಅದೇ ರೀತಿ ಕನಸಿನಲ್ಲಿ ಏನಾದ್ರು ದುಸ್ವಪ್ನಗಳೇನಾದ್ರೂ ಬಿದ್ರೆ ಅಲ್ಲಿಗೆ ಅರ್ಥ ಏನು? ನಿನ್ನ ಜೀವನದಲ್ಲೂ ಏನೋ ಆಗಬಹುದು, ಸ್ವಲ್ಪ ಎಚ್ಚರಿಕೆಯಿಂದ ಇರು. ಆ ಸಮಯದಲ್ಲಿ ನಾವೇನ್ ಮಾಡ್ಬೇಕು? ಆತನೇ ಆತನಿಗೆ ಕಂಪ್ಲೀಟ್ ನಾವು ಸರೆಂಡರ್ ಆದ್ರೆ ಅವನೇ ಅದಕ್ಕೆ ಪರಿಹಾರನೂ ಕೊಡ್ತಾನ. ಅಯ್ಯೋ ಭಗವಂತ, ಈ ರೀತಿ ಕನ್ಸ್ ಬಿದ್ ಬಿಡ್ತಲ್ಲಪ್ಪ, ನನಗೇನೋ ಒಂದ್ ಪರಿಹಾರ ಕೊಡು ಅಂತ ಅಂದ್ರೆ ಭಗವಂತ ಅದಕ್ಕೂ ಸಹ ಅವನೇ ಪರಿಹಾರ ಕೊಡ್ತಾನೆ. ಮುಂದೆ ಆಗತಕ್ಕಂತಹ ಅನಿಷ್ಟದಿಂದ ನಮ್ಮನ್ನ ಪಾರು ಸಹ ಭಗವಂತ ಮಾಡ್ತಾನೆ. ಇಂತಹ ಭಗವಂತ ದುಸ್ವಪ್ನ ನಾಶನಃ ಅನ್ನೋದು ಆತನ ಅನ್ವರ್ಥನಾಮ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಭಗವಂತ ದುಸ್ವಪ್ನ ನಾಶನಃ. ಇನ್ನು ವೀರಹ ಅಂತ ತೆಗೆದುಕೊಂಡ್ರೆ, ವೀರ ಪ್ಲಸ್ ಹ ವೀರಹ ಅಂತ ಹೇಳ್ತೀವಿ. ಅಂದ್ರೆ ಭಗವಂತ ವೀರಹ, ಯಾವ ಪೌರುಷದಿಂದ ಈ ಸಮಾಜ ಘಾತಕ ಆಗುತ್ತೋ ಅಂತಹ ಲೋಕಕಂಟಕರನ್ನ ನಾಶ ಮಾಡುವಂತಹ ಭಗವಂತನನ್ನ ವೀರಹ ಅಂತೀವಿ. ಲೋಕಕಂಟಕರ ಕಂಟಕರಿಗೆ ಸಹಾಯಕವಾಗಿ ನಿಲ್ಲುವವರನ್ನು ಕೂಡ ಭಗವಂತ ನಿಗ್ರಹ ಮಾಡ್ತಾ ಹೋಗ್ತಾನೆ. ಇದಕ್ಕೆ ಉದಾಹರಣೆ ಅಂತ ಅಂದ್ರೆ, ನಮ್ಗೆ ಕೆಲವೊಮ್ಮೆ ಅನ್ಸುತ್ತೆ, ಧರ್ಮ ರಕ್ಷಣೆಗಾಗಿ ನಿಂತಿರುವಂತ ಕೃಷ್ಣ ಭೀಷ್ಮ ಮತ್ತೆ ದ್ರೋಣರನ್ನ ಯಾಕೆ ಬೇಗ ಕೊಲ್ಲಿಸ್ಬಿಟ್ಟ ಅಂತ. ಅದಕ್ಕೆ ಕಾರಣ ಏನು ಅಂದ್ರೆ, ಅಂತಹ ದಿವ್ಯ ಚೇತನದಿಂದ ಮತ್ತೆ ತಪ್ಪು ಆಗ್ಬಾರ್ದು, ಅವ್ರು ಮತ್ತೆ ಪಾಪ ಕಟ್ಕೋಬಾರ್ದು ಅನ್ನೋದೇ ಅದರ ಮೂಲ ಉದ್ದೇಶ ಆಗಿರುತ್ತೆ. ನಾನು ಆಗ್ಲೇ ಹೇಳಿದೆ, ಯಾವಾಗ ನಾವು ಲೋಕ ಕಂಟಕರಿಗೆ ನಾವು ಸಹಾಯಕ್ಕೆ ನಿಲ್ತೀವಿ, ಆಗ್ಲೂ ಸಹ ಭಗವಂತ ನಮ್ಮನ್ನ ನಾಶ ಮಾಡ್ತಾ ಹೋಗ್ತಾನೆ. ಇದಕ್ಕೆ ಇನ್ನೂ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಾವು ಕರ್ಣನ ತಗೋಬಹುದು. ಬಹುಶಃ ಹೇಳಿದೀನಿ ಅಂತ ಅನ್ಸುತ್ತೆ. ನಾವೆಲ್ರೂ ಏನ್ ಅನ್ಕೊಂಡಿದೀವಿ ಅಂತ ಅಂದ್ರೆ, ಗುರುಗಳು ಅವನಿಗೆ ಶಾಪ ಕೊಟ್ಬಿಟ್ರು, ಕೊನೆಗಾಲದಲ್ಲಿ ನಿನಗೆ ನಿನ್ನ ಕಲಿತ ವಿದ್ಯೆಯನ್ನ ನಿನಗೆ ಜ್ಞಾಪಕಕ್ಕೆ ಬರ್ದೇ ಇರ್ಲಿ ಅಂತ ನಾವು ಅನ್ಕೊಂಡ್ಬಿಟ್ಟಿದ್ವಿ. ನೋ, ಪರಶುರಾಮರು ಕೊಟ್ಟಿದ್ದು ಏನಂತ ಶಾಪ ಅಂತ ಅಂದ್ರೆ, ನೀನು ಅಧರ್ಮ ಮಾರ್ಗದಲ್ಲಿ ನಿಂತಾಗ ಅಂತಹ ಸಮಯದಲ್ಲಿ ನಿನ್ನ ಜೀವ ರಕ್ಷಣೆಗೆ ನೀನು ಕಲಿತಂತಹ ವಿದ್ಯೆ ನೆನಪಿಗೆ ಬರೋದು ಬೇಡ ಅಂತ. ಯಾಕೆ ಅಂದ್ರೆ ನೀನ್ ಅಧರ್ಮ ಮಾರ್ಗದಲ್ಲಿ ಇದೆಯಾ, ನೀನ್ ತಪ್ಪು ಮಾಡ್ತಾ ಇದೀಯಾ, ಹಾಗಾಗಿ ನಿನಗೆ ಶಿಕ್ಷೆ ಆಗ್ಬೇಕು ಅನ್ನೋದು. ಹಾಗೇನೆ ವೀರೇಶು ಹಂತಿ ಗಚ್ಚತಿ ಅಂತ ಹೇಳ್ತಾರೆ. ಅಂದ್ರೆ ವೀರರಲ್ಲಿ ಸನ್ನಿಹಿತನಾಗಿರುವ ಭಗವಂತನನ್ನ ವೀರಹ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೇವೆ. ಇನ್ನು ರಕ್ಷಣಃ ಅಂತ ತೆಗೆದುಕೊಂಡ್ರೆ, ಇಡೀ ಜಗತ್ತಿನ ಸಂರಕ್ಷಕ ಭಗವಂತ ರಕ್ಷಣಃ. ಸಂತ ಅಂತ ತೆಗೆದುಕೊಂಡ್ರೆ, ಅನೇಕ ರೂಪದಲ್ಲಿ ಸಜ್ಜನರೊಳಗೆ ತುಂಬಿ ಪಾಲನೆ ಮಾಡುವಂತಹ ಭಗವಂತ ಸಂತ. ಆತ ಸಮ್ಯಕ್ ತತಃ ಅಂದ್ರೆ ಎಲ್ಲೆಡೆಯೂ ವ್ಯಾಪ್ತನಾಗಿರುವವನು. ವಿಷ್ಣು ಅಂತ ಹೇಳ್ಬೇಕಾದ್ರೆ ಹೇಳ್ತೀವಲ್ಲ, ಆತ ಸರ್ವಂತರ್ಯಾಮಿ, ನಮ್ಮ ಒಳಗೂ ಇದ್ದಾನೆ, ನಮ್ಮ ಹೊರಗೂ ಸಹ ಇದ್ದಾನೆ. ಇನ್ನು ಜೀವನಃ ಅಂತ ತೆಗೆದುಕೊಂಡ್ರೆ, ಪ್ರತಿಯೊಬ್ಬರಿಗೂ ಬದುಕು ಕೊಡುವವ, ಜಗತ್ತಿನ ಸಮಸ್ತ ಜೀವರಾಶಿಗೂ ಬದುಕು ಕೊಡುವವ ಆತ. ಪ್ರತಿಯೊಂದು ಜೀವವನ್ನ ನಿಯಂತ್ರಿಸುವ ಭಗವಂತ ಜೀವನಃ. ನಾವಿವತ್ತು ಏನೇ ಇರಬಹುದು, ಅಥವಾ ನಮ್ಗೆ ಏನೇ ಸಿಕ್ಕಿರಬಹುದು, ಅದಕ್ಕೆ ಕಾರಣ ಭಗವಂತ. ಏಕೆಂದ್ರೆ ಭಗವಂತ ಮನಸ್ಸು ಮಾಡಿದ್ರೆ ಮಾತ್ರ ನಮ್ಗದ್ ಸಿಗ್ತಾ ಹೋಗುತ್ತೆ. ಇನ್ನು ಪರ್ಯವಸ್ಥಿತ ಅಂತ ತೆಗೆದುಕೊಂಡ್ರೆ, ಎಲ್ಲೆಡೆ ನೆಲೆಸಿರುವವನು, ತನ್ನ ಪಂಚಕೋಶಗಳಲ್ಲಿ, ಪಂಚ ಜ್ಞಾನೇಂದ್ರಿಯಗಳಲ್ಲಿ, ಪಂಚ ಪ್ರಾಣದಲ್ಲಿ, ಪಂಚಭೂತದಲ್ಲಿ, ಪಂಚರೂಪದಲ್ಲಿ, ಅನಂತ ರೂಪದಲ್ಲಿ ತುಂಬಿರುವ ಭಗವಂತನನ್ನ ನಾವು ಪರ್ಯವಸ್ಥಿತ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ.
ಇನ್ನು ಮುಂದಿನ ಶ್ಲೋಕ 100ನೇ ಶ್ಲೋಕಕ್ಕೆ ಹೋಗೋದಾದ್ರೆ, ಅನಂತ ರೂಪೋನಂತ ಶ್ರೀರ್ಜಿತ ಮನ್ಯುರ್ಭಯಾಪಹ ಚತುರಶ್ರೋ ಗಭೀರಾತ್ಮ ವಿದಿಶೋ ವ್ಯಾದಿಶೋ ದಿಶಃ. ಅನಂತ ರೂಪ ಭಗವಂತನೊಬ್ಬನೇ, ಆದರೆ ಆತನ ರೂಪ ಹಲವು. ಅನೇಕ ರೂಪದಲ್ಲಿ ಜಗತ್ತಿನಾದ್ಯಂತ ತುಂಬಿರುವ ಭಗವಂತನನ್ನ ಅನಂತ ರೂಪ ಅಂತ ನಾವಿಲ್ಲಿ ಕರಿತಾ ಇದ್ದೀವಿ. ನಮ್ಮ ದೇಹದಲ್ಲೂ ಕೂಡ ಆತ ಅನೇಕ ರೂಪದಲ್ಲಿ ತುಂಬಿದ್ದಾನೆ. ಉದಾಹರಣೆ, ಕಾಲಿನಲ್ಲಿ ಜಯಂತನಾಗಿ, ಕಣ್ಣಿನಲ್ಲಿ ಸೂರ್ಯನಾಗಿ, ಕಿವಿಯಲ್ಲಿ ಚಂದ್ರನಾಗಿ, ಬಾಯಿಯಲ್ಲಿ ಅಗ್ನಿಯಾಗಿ ಆತ ತುಂಬಿದ್ದಾನೆ. ಅವನ ರೂಪದಲ್ಲಿ ಇವರೇ ಇರೋದು. ಹಾಗಾಗಿ ನಮ್ಮ ದೇಹದಲ್ಲೂ ಆತ ಅನಂತ ರೂಪದಲ್ಲಿ ಇದ್ದಾನೆ. ಇನ್ನು ಅನಂತ ಶ್ರೀ ಅಂತ ಅಂದ್ರೆ, ಶ್ರೀ ಅಂದ್ರೆ ಸಂಪತ್ತು, ಅಚಲವೂ ಹಾಗೂ ಅನಂತವೂ ಆದ ಹಿರಿಯ ತತ್ವ ಭಗವಂತ ಅನಂತ ಶ್ರೀ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೇವೆ. ಜಿತಮನ್ಯು ಅಂತ ತೆಗೆದುಕೊಂಡ್ರೆ, ಭಗವಂತನಿಗೆ ಅಹಂಕಾರವಾಗಲಿ, ಕೋಪವಾಗಲಿ, ಕ್ರೋಧವಾಗಲಿ ಇಲ್ಲ. ಇಲ್ಲಿ ಮನ್ಯು ಅನ್ನೋ ಪದಕ್ಕೆ ಸಿಟ್ಟು ಅನ್ನುವ ಅರ್ಥ ಬರುತ್ತೆ. ಇನ್ನೊಂದು ಮುಖದಲ್ಲಿ ಮನ್ಯು ಅಂದ್ರೆ ಯಜ್ಞ ಹಾಗೂ ಜ್ಞಾನ ಅನ್ನುವ ಅರ್ಥವೂ ಸಹ ಇದೆ. ಮನುಸೂಕ್ತ ಭಗವಂತನ ಮಂಗಲೀಕರ ಕೋಪವನ್ನ ಹೊಗಳುವ ಸೂತ್ರ ಅಂತ ಹೇಳ್ತಾ ಹೋಗ್ತಾರೆ. ಭಗವಂತ ಜ್ಞಾನ ರೂಪದಲ್ಲಿ ಎಲ್ಲ ಯಜ್ಞಗಳನ್ನ ಸ್ವೀಕರಿಸುವ ಹಾಗೂ ಕೋಪವೇ ಇಲ್ಲದ ಯಜ್ಞಗಳ ಸ್ವಾಮಿ ಭಗವಂತ. ಇಲ್ಲಿ ಯಜ್ಞ ಅಂದ್ರೆ ಜ್ಞಾನವೂ ಸಹ ಒಂದು ಯಜ್ಞ. ಹಾಗಾಗಿ ಆತ ಜ್ಞಾನವನ್ನ ತುಂಬಾ ಇಷ್ಟಪಡ್ತಾನೆ. ಯಾವಾಗ ನಾವು ಭಗವಂತನ ಜ್ಞಾನವನ್ನ ಆಸ್ವಾದಿಸ್ತಾ ಹೋಗ್ತೀವಿ, ಕಲಿತಾ ಹೋಗ್ತೀವಿ, ಪಡಿತಾ ಹೋಗ್ತೀವಿ, ಆತನಿಗೆ ಇನ್ನೂ ಖುಷಿ ಆಗ್ತಾ ಹೋಗುತ್ತೆ. ಇನ್ನು ಭಯಾಪಹ ಅಂತ ತೆಗೆದುಕೊಂಡ್ರೆ, ನಮ್ಮನ್ನ ಭಯದಿಂದ ಪಾರು ಮಾಡುವ ಭಗವಂತ ಭಯಾಪಹ ದೇವರಿದ್ದಾನೆ. ಆತ ನಮ್ಮನ್ನ ಎಂದೂ ಸಹ ಕೈ ಬಿಡೋದಿಲ್ಲ ಅನ್ನೋ ಸಂಪೂರ್ಣ ನಂಬಿಕೆ ನಾವು ಎಂದೂ ಯಾವತ್ತೂ ಭಯ ಪಡುವ ಅವಶ್ಯಕತೆ ಖಂಡಿತವಾಗಿಯೂ ಇಲ್ಲ. ಹಾಗಾಗಿ ಆತ ಭಯಾಪಹ, ಆತ ನಮ್ಮನ್ನು ಭಯದಿಂದ ಪಾರು ಮಾಡ್ತಾನೆ. ಉದಾಹರಣೆ, ಒಂದು ಪುಟ್ಟ ಮಗು ಒಂದು ಹುಳಕ್ಕೆ ಹೆದರ್ಕೊಳ್ತಾ ಇರುತ್ತೆ. ಅಯ್ಯೋ ಹುಳ ಬಂತು, ಹುಳ ಬಂತು, ಹುಳ ಬಂತು, ಹುಳದಿಂದ ನನಗೆ ಕಚ್ಚಿಬಿಡುತ್ತೆ, ಹಾಗೆ ಹೀಗೆ ಅಂತ ಅಂದ್ರೆ ಎರೆಹುಳ ನೋಡಿದ್ರೆ ಹೆದರ್ಕೊಳ್ತಾ ಇರುತ್ತೆ. ಅದೇ ಅಮ್ಮ ಎತ್ಕೊಂಡ್ರೆ ಚಿರತೆ ಬಂದ್ರು ಹೆದರೋದಿಲ್ಲ, ಅದು ನಾಕ್ತಾ ಇರುತ್ತೆ, ಅಯ್ಯೋ ನಮ್ಮಮ್ಮ ಇದ್ದಾಳೆ ಬಿಡು ನೋಡ್ಕೊಳುತ್ತೆ. ಸೊ ಜಸ್ಟ್ ಲೈಕ್ ದಟ್, ನಮ್ಮ ಎಲ್ಲ ಭಯಕ್ಕೂ ಅಷ್ಟೆ. ಇದು ನನ್ನ ಎಕ್ಸ್ಪೆಷಲಿ ಈ ಶ್ಲೋಕ ಏನಿದೆ 100ನೇ ಶ್ಲೋಕ, ನಮಗೆ ಯಾವಾಗಾದ್ರೂ ತುಂಬಾ ಭಯ ಆಗ್ತಾ ಇದೆ ಅಂದ್ರೆ, ನನಗೇನೋ ಒಂದು ವಾಟ್ ನೆಕ್ಸ್ಟ್ ಅಂತ ನನಗೆ ಗೊತ್ತಾಗಿಲ್ಲ ಅಂದಾಗ್ಲೂ ಸಹ ನಾವು ಈ ಶ್ಲೋಕವನ್ನ ಹೇಳ್ಕೋಬಹುದು. ಆಗ ಭಗವಂತ ನಮಗೆ ರಕ್ಷಾ ಕವಚನಾಗಿರ್ತಾನೆ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಹೇಗೆ ಒಂದು ಮಗು ತಾಯಿಯ ಮಡಿಲಲ್ಲಿ ಸುರಕ್ಷಿತವಾಗಿರುತ್ತೋ, ಹಾಗೆ ನಾವು ಸಹ ಭಗವಂತನ ಮಡಿಲಲ್ಲಿ ಸುರಕ್ಷಿತವಾಗಿದ್ದೀವಿ. ಅದಕ್ಕೆ ಅಲ್ವಾ ನಮ್ಮ ಪ್ರಹ್ಲಾದ ಮಹಾರಾಜರು ಹೆದರ್ಕೊಳ್ಳೇ ಇಲ್ಲ. ಅವನಷ್ಟು ಉಗ್ರ ಸ್ವರೂಪ, ಎಲ್ರೂ ಹೆದರ್ಕೊಂಡ್ರು, ಆದ್ರೆ ಪ್ರಹ್ಲಾದ ಹೆದರಲಿಲ್ಲ. ಯಾಕೆಂದ್ರೆ ಪ್ರಹ್ಲಾದನಿಗೆ ಗೊತ್ತಿತ್ತು, ಅಯ್ಯೋ ನನ್ನ ತಂದೆ ಇವನು ನನ್ನನ್ನ ರಕ್ಷಣೆ ಮಾಡ್ತಾನೆ ಅಂತ. ಅಷ್ಟೇ ಅಲ್ಲ, ಇದಕ್ಕೆ ಉದಾಹರಣೆ ಕೊಡಬೇಕು ಅಂದ್ರೆ ಶಂಕರಾಚಾರ್ಯರನ್ನ ಕೊಡಬಹುದು. ನೋಡಿ, ಇವತ್ತಿನಿಂದ ಆಷಾಢ ಬೇರೆ ಶುರು ಆಗ್ತಾ ಇದೆ. ಶಂಕರಾಚಾರ್ಯರು ಒಂದ್ ಕಡೆ ಇರ್ಬೇಕಾದ್ರೆ ಹೇಳ್ತಾರೆ, ಅಯ್ಯೋ ನೀನು ಕಾಡಿನಲ್ಲಿ ಹೋಗ್ಬೇಡ, ಅಲ್ಲಿ ಕಾಳಿ ಇದ್ದಾಳೆ, ಆ ಕಾಳಿ ಮನುಷ್ಯರನ್ನ ತಿಂದು ಬಿಡ್ತಾಳೆ ಅಂತ ಹೇಳ್ತಾರೆ. ಆದ್ರೆ ಶಂಕರಾಚಾರ್ಯರಿಗೆ ಎಂತ ಆಸೆ ಅಂದ್ರೆ, ಹೌದಾ ಅಮ್ಮನ್ ನೋಡ್ಬೋದಾ, ಹಾಗಾದ್ರೆ ನಾನು ಹೋಗ್ತೀನಿ ಅಂತ ಹೋಗ್ತಾರೆ. ಆಗ ಕಾಳಿ ಪ್ರತ್ಯಕ್ಷವಾಗ್ತಾಳೆ. ಕಾಳಿ ಪ್ರತ್ಯಕ್ಷವಾಗಿ ನಾನು ನಿನ್ನನ್ನ ತಿಂದು ಬಿಡ್ತೀನಿ ಅಂದ್ರೆ ಶಂಕರಾಚಾರ್ಯರು ನಗ್ತಾ ಇರ್ತಾರೆ. ಆಗ ಅವಳು ಕಾಳಿ ಹೇಳ್ತಾಳೆ, ನಿಂಗ್ ಭಯ ಆಗ್ಲಿಲ್ವಾ? ಆಗ ಶಂಕರಾಚಾರ್ಯರು ಹೇಳ್ತಾರೆ, ಅಯ್ಯೋ ನನ್ನ ಅಮ್ಮ ನನ್ನನ್ನ ತಿಂದುತ್ತಾಳೆ ಅನ್ನೋದು ಸಾಧ್ಯನಾ? ಸಾಧ್ಯನಾ? ಅಮ್ಮ ಯಾವತ್ತಾರು ಮಕ್ಳನ್ನ ತಿಂದು ಬಿಡ್ತಾಳ? ಅಪ್ಪಿ ತಪ್ಪಿ ತಿಂದೆ ಅಂತಾನೆ ಇಟ್ಕೋ, ಇದಕ್ಕಿಂತ ಪುಣ್ಯ ಇನ್ನೇನಿದೆ? ಹಾಗಾಗಿ ನಿನ್ನನ್ನ ನೋಡೋದೇ ಒಂದು ಪುಣ್ಯ, ಇದಕ್ಕಿಂತ ಪುಣ್ಯ ಇನ್ನೇನಿದೆಯಮ್ಮ ಅಂತ ಕೇಳ್ತಾರೆ ಶಂಕರಾಚಾರ್ಯರು. ಸೊ ನಾವು ಅಷ್ಟೇ, ಭಯ ತುಂಬಾ ಎಷ್ಟೋ ಸಮಸ್ಯೆಗಳು ಬರುತ್ತೆ. ಆ ನಾವು ಪ್ರತಿದಿನ ಭಗವಂತನ ಹತ್ರ ಹೋಗಿ ನಾವು ಸಮಸ್ಯೆಗಳು ಹೇಳ್ಕೋಬಾರ್ದು. ಭಗವಂತ ಈ ಸಮಸ್ಯೆ ಇದೆ, ಆ ಸಮಸ್ಯೆ ಇದೆ, ನೋಡಿ ಇವತ್ತು ಹಿಂಗಾಯ್ತು, ಇವತ್ತು ಹಂಗಾಯ್ತು. ನೋ, ಆ ಸಮಸ್ಯೆಗಳಿಗೆಲ್ಲ ನಾವು ಹೇಳಬೇಕು,
ನನ್ನ ಹತ್ರ ಭಗವಂತ ಇದ್ದಾನೆ, ಇನ್ನು ಯಾವ ಸಮಸ್ಯೆ ಬರುತ್ತೆ ಬರ್ಲಿ, ನಾನು ಪರಿಹರಿಸ್ತೀನಿ ಅಂತ. ಅಂದ್ರೆ ಪರಿಹರಿಸ್ತೀನಿ ಅಂದ್ರೆ ಇದು ಅಹಂಕಾರದಿಂದ ಅಲ್ಲ. ಭಗವಂತ ನನ್ನ ಜೊತೆ ಇದ್ದಾನೆ, ನನಗೆ ಅವನು ಶಕ್ತಿ ಕೊಡ್ತಾನೆ, ಇದು ಸಮರ್ಪಣೆ ಅಷ್ಟೆ. ನೋಡಿ, ನಾನೇ ಬಗೆಹರಿಸ್ಬಿಡ್ತೀನಿ ಅನ್ನೋದಲ್ಲ. ಭಗವಂತ ನನ್ನ ಜೊತೆ ಇರ್ತಾನೆ, ಹಿ ವಿಲ್ ಡೂ ಇಟ್ ಎವ್ರಿಥಿಂಗ್ ಅಂತ. ಹಾಗಾಗಿ ನಾವು ಅವನ ಆಸರೆ ಕೋರಿದಾಗ ಆತ ನಮಗೆ ರಕ್ಷಾ ಕವಚನಾಗ್ತಾನೆ. ಹಾಗಾಗಿ ಆತನನ್ನು ನಾವು ಭಯಾಪಹ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು ಮುಂದಿನ ನಾಮ ಚತುರಶ್ರಃ ಅಂತ ತೆಗೆದುಕೊಂಡ್ರೆ, ಸಾಮಾನ್ಯವಾಗಿ ಒಂದು ಕೆಲಸ ತುಂಬ ಅಚ್ಚುಕಟ್ಟಾಗಿ ಅಂದರೆ ಚೊಕ್ಕವಾಗಿ, ಅಂದರೆ ಅದಕ್ಕೆ ನಾವು ಸರ್ವಂ ಚತುರಶ್ರಂ ಅಂತ ಹೇಳ್ತಾ ಹೋಗ್ತೀವಿ. ಅಂದರೆ ನಾವು ಮಾಡುವ ಯಾವುದೇ ಕೆಲಸ ಇರಬಹುದು, ಅದು 100ಕ್ಕೆ 100 ಚೊಕ್ಕವಾಗಿರೋದಿಲ್ಲ, ಅಚ್ಚುಕಟ್ಟಾಗಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಯಾವುದಾದರೂ ಒಂದು ದೋಷ ಇದ್ದೇ ಇರುತ್ತೆ, ಅಂದರೆ ಲೋಪ ಇರುತ್ತೆ. ಆದರೆ ಭಗವಂತ ಗೀತೆನಲ್ಲೇ ಹೇಳ್ತಾ ಹೋಗ್ತಾನೆ, ಸಹಜಂ ಕರ್ಮ ಕೌಂತೆಯ ಸತೋಷಮಪಿ ನ ತ್ಯಜ್ಯೇತ್ ಅಂತ. ಅಂದರೆ ಬೆಂಕಿ ಇದ್ದಲ್ಲಿ ಹೊಗೆ ಇದ್ದಂತೆ ಅಲ್ವಾ. ಸಕಲ ಕರ್ಮದಲ್ಲಿ ದೋಷವಿದ್ದೇ ಇರುತ್ತೆ, ಆದರೆ ನಾವು ಸಹಜವಾದ ಕರ್ಮವನ್ನು ಎಂದೂ ಸಹ ಬಿಡಲಾರವು ಅಂತ ಭಗವಂತನೇ ಹೇಳ್ತಾನೆ. ನಾವು ಪ್ರತಿಯೊಂದು ಕರ್ಮದಲ್ಲಿ ದೋಷವಿದ್ದಂತೆ ಭಗವಂತನ ಕರ್ಮದಲ್ಲಿ ಎಂದೂ ಸಹ ದೋಷ ಇರೋದಿಲ್ಲ. ಆತ ಚತುರಶ್ರ. ಆತ ಅನಿರುದ್ಧ, ಸಂಕರ್ಷಣ, ಪ್ರದ್ಯುಮ್ನ ಮತ್ತು ವಾಸುದೇವ ಎನ್ನುವ 4 ರೂಪವಿದ್ದು ಚತುರತೆಯಿಂದ ಲೋಕದ ಸೃಷ್ಟಿ ಮಾಡ್ತಾನೆ. ಹಾಗೂ 4 ಅವ್ಯವಸ್ಥೆಗಳನ್ನು, ಅಂದರೆ ಕನಸು, ಎಚ್ಚರ, ನಿದ್ರೆ ಮತ್ತು ತುರ್ಯ, ಹಾಗೆ ದೇಹವೆಂಬ 11 ಬಾಗಿಲಿನ ನಗರ ಇದು. ನವರಂಧ್ರಗಳು, ಹೊಕ್ಕಳು ಮತ್ತು ನೆತ್ತಿಯಲ್ಲಿ ಬ್ರಹ್ಮರಂಧ್ರ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಅಚ್ಚುಕಟ್ಟಾಗಿ ನಿಯಂತ್ರಿಸುವ ಭಗವಂತ ಜೀವನಿಗೆ ಮೋಕ್ಷದ ಮಾರ್ಗವನ್ನು ತೋರಿಸುವ ಕರುಣಾಮೂರ್ತಿ ಅಂತ ಹೇಳ್ತಾ ಹೋಗ್ತಾರೆ. ಇಲ್ಲಿ ಯಾಕೆ 11 ಬಾಗಿಲಿನ ನಗರ ಅಂತ ಯಾಕೆ ಹೇಳ್ತಾರೆ ಅಂದರೆ, ಸಾಮಾನ್ಯವಾಗಿ ನಮ್ಮ ದೇಹದಲ್ಲಿ ಇರುವಂತಹ ಭಗವಂತ ಈ 11 ಬಾಗಿಲಿನಿಂದಲೇ ಹೊರಗಡೆ ಹೋಗುವುದು ಅಂತ. ಹಾಗಾಗಿ ಆ ಬಾಗಿಲಿನ ಬಗ್ಗೆ ಇಲ್ಲಿ ವಿಶೇಷವಾಗಿ ಉಲ್ಲೇಖವನ್ನು ಕೊಡ್ತಾ ಹೋಗ್ತಾರೆ. ಇದನ್ನು ನಾವು ಭಗವದ್ಗೀತೆಯಲ್ಲೂ ಸಹ ಆಲ್ರೆಡಿ ತುಂಬ ಡೀಟೇಲ್ ಆಗಿ ಅಲ್ಲಿ ಭಗವಂತನೂ ಸಹ ಹೇಳಿದ್ದಾನೆ. ಇನ್ನು ಗಭೀರಾತ್ಮ ಅಂತ ತೆಗೆದುಕೊಂಡ್ರೆ, ಸರ್ವಂತರ್ಯಾಮಿ, ನಮ್ಮ ದೇಹದಲ್ಲಿ ಗುಪ್ತವಾಗಿ ಅಳೆಯಲು ಅಸಾಧ್ಯವಾದ ಆಳದಲ್ಲಿ ಅಡಗಿರುವ ಸ್ವರೂಪಭೂತವಾದಂತಹ ಮಹಾತತ್ವ ಭಗವಂತನನ್ನು ನಾವಿಲ್ಲಿ ಗಭೀರಾತ್ಮ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇನ್ನು ವಿದಿಶಃ ಅಂತ ಅಂದರೆ, ವಿವಿಧವಾದ ಸಂದೇಶಗಳನ್ನು ವಿವಿಧ ಮಾಧ್ಯಮದ ಮೂಲಕ ನಿರಂತರವಾಗಿ ಕಳಿಸುವ ಭಗವಂತ ವಿದಿಶಃ. ಭಗವಂತನ ಅವತಾರದಲ್ಲೂ ಕೂಡ ನಾವಿದನ್ನು ಕಾಣಬಹುದು. ಶ್ರೀಕೃಷ್ಣ ತನ್ನ ಅವತಾರದಲ್ಲಿ ಕಾಲದಲ್ಲಿ ನಮಗೆ ಕೊಟ್ಟ ಸಂದೇಶ ಅಪರಿಮಿತ. ಯುದ್ಧ ಭೂಮಿಯಲ್ಲಿ ಆತ ನಮಗೆ ಕೊಟ್ಟ ಸಂದೇಶವೇ ಭಗವದ್ಗೀತೆ. ಅಂದರೆ ನಾವು ಹೇಗಿರಬೇಕು, ನಮಗೆ ಹೇಳ್ತೀವಲ್ಲ, ನಮಗೆ ವೇದ ಗೊತ್ತಿಲ್ಲ, ಶಾಸ್ತ್ರ ಗೊತ್ತಿಲ್ಲ ಅಂದರೆ ಭಗವದ್ಗೀತೆಯಲ್ಲೇ ಭಗವಂತ ಸರ್ವವನ್ನು ಸಹ ಆತ ಹೇಳಿಬಿಟ್ಟಿದ್ದಾನೆ, ನಾವು ಹೇಗಿರಬೇಕು ಹೇಗಿರಬಾರ್ದು ಅಂತ. ನಂತರ ಅರ್ಜುನನಿಗೆ ಏಕಾಂತದಲ್ಲಿ ಬೋಧಿಸಿದ್ದು ಅದು ಅನುಗೀತೆ ಅಂತ. ಇಷ್ಟೇ ಅಲ್ಲದೆ ತನ್ನ ಅವತಾರ ಸಮಾಪ್ತಿಯ ನಂತರ ತನ್ನ ಸಂದೇಶವನ್ನು ದೇಶದ ಮೂಲೆ ಮೂಲೆಗೆ ತಲುಪಿಸುವಂತೆ ಉದ್ಧವನಿಗೆ ಬೋಧಿಸಿದ ಉದ್ಧವ ಗೀತೆ. ಹೀಗೆ ಆತ ಕೆಲವೊಮ್ಮೆ ಸ್ವಯಂ ಸಂದೇಶವನ್ನು ಸಾರ್ತಾನೆ, ಇನ್ನು ಕೆಲವೊಮ್ಮೆ ತನ್ನ ಪ್ರತಿನಿಧಿಗಳನ್ನು ಕಳುಹಿಸಿ ಸಂದೇಶವನ್ನು ಆತ ಸಾರ್ತಾ ಹೋಗ್ತಾನೆ. ಇನ್ನು ವ್ಯಾಧಿಶಃ ಅಂತ ಅಂದರೆ, ನಿರಂತರ ಸಂದೇಶವನ್ನು ಕಳುಹಿಸುವ ಭಗವಂತ ಕೆಲವೊಮ್ಮೆ ತನ್ನ ಆದೇಶವನ್ನು ಕೂಡ ರವಾನಿಸ್ತಾನೆ. ವಿವಿಧ ಆಜ್ಞೆಗಳನ್ನು ನೀಯುವ ಭಗವಂತ ವ್ಯಾಧಿಶಃ. ಉದಾಹರಣೆ, ಈಗ ನಮಗೆ ಗೊತ್ತು ಪ್ರಕೃತಿ ಹಾಳಾಗ್ತಾ ಇದೆ, ಈಗ ಮರವನ್ನು ಕಡಿದ್ರೆ, ಕಾಡನ್ನು ನಾಶ ಮಾಡಿದ್ರೆ ನಮಗೆ ಮಳೆ ಬರೋದಿಲ್ಲ ಅಂತ ಅಲ್ವಾ. ಇದು ಬೇಸಿಕ್. ಆದರೂ ನಾವೇನು ಮಾಡ್ತೀವಿ, ಮತ್ತೆ ಮತ್ತೆ ತಪ್ಪುಗಳನ್ನು ಮಾಡ್ತಾನೆ ಇದ್ದರೆ ಏನು ಮಾಡ್ತಾನೆ, ಸುನಾಮಿಯ ಹಾಗೆ ಒಂದು ದೊಡ್ಡ ಪಾಠವನ್ನು ಆತ ಕಲಿಸ್ತಾನೆ, ಅಥವಾ ಭೂಕಂಪದ ರೀತಿ ಆತ ನಮಗೇನು ಮಾಡ್ತಾ ಹೋಗ್ತಾನೆ, ಪಾಠವನ್ನು ಕಲಿಸ್ತಾ ಹೋಗ್ತಾನೆ. ಹಾಗಾಗಿ ಆತ ವ್ಯಾಧಿಶಃ ಅಂತ ನಾವಿಲ್ಲಿ ಹೇಳಬಹುದು. ಇನ್ನು ದಿಶಃ ಅಂತ ತೆಗೆದುಕೊಂಡ್ರೆ, ಭಗವಂತನ ಸಂದೇಶ
ಆಜ್ಞೆ ಕೇವಲ ಒಂದು ಪ್ರದೇಶಕ್ಕಿರ್ಬೋದು ಅಥವಾ ಒಂದು ದೇಶಕ್ಕಿರ್ಬೋದು, ಖಂಡಿತವಾಗಿಯೂ ಮೀಸಲಿಲ್ಲ. ಆತ ದಿಕ್ಕಿನಲ್ಲಿ ತುಂಬಿದ್ದಾನೆ. ಸರ್ವರಿಗೂ ಫಲವನ್ನೀಯುವ, ಉಪದೇಶಿಸುವ ಭಗವಂತ ದಿಶಃ. ಇದಕ್ಕೆ ಉದಾಹರಣೆ ಹೇಳಬೇಕು ಅಂದರೆ ನೋಡಿ, ನಾವು ಅಂದ್ಕೊಳ್ತೀವಿ ಭಗವದ್ಗೀತೆ ಯಾವುದೋ ಒಂದು ಪ್ರದೇಶಕ್ಕೆ, ಒಂದು ದೇಶಕ್ಕೆ, ಒಂದು ಮತಕ್ಕೆ ಖಂಡಿತವಾಗಿಯೂ ಸಹ ಸೀಮಿತ ಇಲ್ಲ. ಯಾಕೆ ಅಂತ ಅಂದರೆ ಭಗವಂತ ಉಪದೇಶಿಸಿದ ಭಗವದ್ಗೀತೆ ಸರ್ವಕಾಲಿಕ, ಎಲ್ಲರಿಗೂ ಅದು ಬೇಕೇ ಬೇಕು. ಅದಿಲ್ಲ ಅಂದರೆ ನಮಗೆ ಒಂದು ಏನಂತಾರೆ, ಮ್ಯಾನ್ಯುವಲ್ ಇಲ್ಲದೆ ಇರೋ ಹಾಗೆ. ಭಗವದ್ಗೀತೆ ಅಂದ್ರೇನು, ನಾವು ಹೇಗಿರಬೇಕು, ನಾವು ಹೇಗೆ ಮುಂದುವರಿಬೇಕು ಅನ್ನುವಂತಹ ಮ್ಯಾನ್ಯುವಲ್. ಅದು ಬರೀ ಒಂದು ದೇಶಕ್ಕೆ ಸೀಮಿತನಾ? ಖಂಡಿತ ಇಲ್ಲ. ವಿಶ್ವವ್ಯಾಪಿ ಎಲ್ಲರಿಗೂ ಅದು ಸೇರಿರೋದು. ಇದಕ್ಕೆ ಒಂದು ಉದಾಹರಣೆ ಹೇಳಬೇಕು ಅಂತ ಅಂದರೆ, ಗುರುರಾಜ್ ಕರ್ಜಿಗಿಯವರು ಒಮ್ಮೆ ವಿದೇಶಕ್ಕೆ ಹೋಗ್ತಾರೆ ಅವರ ಸ್ನೇಹಿತರನ್ನು ಭೇಟಿ ಮಾಡೋದಕ್ಕೆ. ಅವರು ಒಬ್ಬ ಮನಃಶಾಸ್ತ್ರಜ್ಞರ ಹತ್ರ ಕರ್ಕೊಂಡು ಹೋಗ್ತಾರೆ ಏನೋ ಮಾತಾಡೋ ವಿಷಯಕ್ಕೆ. ಆದರೆ ಆ ಮನಃಶಾಸ್ತ್ರಜ್ಞರು ದೊಡ್ಡದಾಗಿ ಭಗವದ್ಗೀತೆಯ ಒಂದು ಪೋಸ್ಟರನ್ನು ಹಾಕಿರ್ತಾರೆ. ಅದನ್ನು ನೋಡಿ ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಇದೇನಿದು ಭಗವದ್ಗೀತೆ ಪೋಸ್ಟರ್ ನೀವು ಹಾಕ್ಕೊಂಡಿದ್ದೀರಾ ಅಂತ. ಆಗ ಅವರು ಮನಃಶಾಸ್ತ್ರಜ್ಞರು ಹೇಳ್ತಾರೆ, ಅವನಿಗಿಂತ ದೊಡ್ಡ ಮನಃಶಾಸ್ತ್ರಜ್ಞ ಇನ್ನೊಬ್ಬ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಹೀಸ್ ಎ ಹೀಲರ್ ಅಂತ ಹೇಳ್ತಾರೆ. ಹೌದು, ನಮ್ಮ ಜೀವನದಲ್ಲೂ ನಮಗೆ ಬರುವ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಹೀಲ್ ಮಾಡುವಂತಹ ಏಕೈಕ ಶಕ್ತಿ ಭಗವಂತ. ಹಾಗಾಗಿ ಆತ ದಿಶಃ ಅಂತ ಹೇಳ್ಬೋದು. ಅಂತಹ ಏಕೈಕ ಶಕ್ತಿ, ಏಕೈಕ ತತ್ವಕ್ಕೆ ನಾವು ಹೇಳೋಣ, ಭಗವಂತ ನಮಗೂ ಸಹ ಧರ್ಮ ಮಾರ್ಗದಲ್ಲಿ ಕರೆದುಕೊಂಡು ಹೋಗು, ಹಾಗೂ ನಮ್ಮಿಂದ ಉತ್ತಮವಾದಂತಹ ಕಾರ್ಯಗಳನ್ನು ಮಾಡಿಸು ತಂದೆ ಅಂತ ನಾವು ಅವನಿಗೆ ಶರಣಾಗಬಹುದಷ್ಟೆ. ಏನು ಹೇಳ್ತೀರಾ? ಸದ್ಯಕ್ಕೆ ಈ 100 ಶ್ಲೋಕದ ಅರ್ಥಗಳನ್ನು ತಿಳ್ಕೊಂಡ್ವಿ. ನಾಳೆ 101ನೇ ಶ್ಲೋಕದ ಅರ್ಥವನ್ನು ಖಂಡಿತವಾಗಿಯೂ ತಿಳಿಸುವಂತೆ ಭಗವಂತನನ್ನು ಪ್ರಾರ್ಥಿಸೋಣ. ಸದ್ಯಕ್ಕೆ ಹೇಳೋಣ, ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಭಗವಂತ ನಮ್ಮೆಲ್ಲರನ್ನ ಕೈ ಹಿಡಿದು ಕಾಪಾಡೋ ಭಾರ ನಿನ್ನದು ತಂದೆ ಅಂತ ಭಗವಂತನಿಗೆ ಒಪ್ಪಿಸ್ಬಿಡೋಣ. ಹರಿ ಓಂ. ಥ್ಯಾಂಕ್ ಯು.